ಪ್ರೀತಿಯ ಸೋಮೇಶ್ವರದ ವಿದ್ಯಾರ್ಥಿಗಳೇ, ಪರೀಕ್ಷೆ ಅಂದರೆ ಹೆದರಿಸುವಂತಹ ಪ್ರಕ್ರಿಯೆ ಅಲ್ಲ. ಎಕ್ಸಾಮಿನೇಷನ್ ಅನ್ನುವುದು ಭಯಪಡುವಂತಹ ಪ್ರಕ್ರಿಯೆ ಅಲ್ಲ. ಎಕ್ಸಾಮಿನೇಷನ್ ಅಂದರೆ ಒಂದು ಫೆಸ್ಟಿವಲ್. ಎಕ್ಸಾಮಿನೇಷನ್ ಅಂದರೆ ಒಂದು ಹಬ್ಬ. ದೀಪಾವಳಿ ಹಬ್ಬ ಬರಬೇಕಾಗಿದ್ರೆ ನಮ್ಗೆ ಲೂಸ್ ಮೋಷನ್ ಬರ್ಬೋದು, ತಿಂದದ್ದು ಜಾಸ್ತಿ ಆದ್ರೆ ಬರ್ಬೋದು, ಅಜೀರ್ಣ ಆದ್ರೆ ಬರ್ಬೋದು. ಗಣಪತಿ ಹಬ್ಬ ಬರಬೇಕಾಗಿದ್ರೆ ಮೋದಕ, ಲಡ್ಡು, ಉಂಡೆ, ಚಕ್ಕುಲಿ ಇತ್ಯಾದಿಗಳನ್ನೆಲ್ಲ ಸಿಕ್ಕಾಪಟ್ಟೆ ತಿಂದು ಬಿಟ್ರೆ ಒಳಗಡೆ ಯುದ್ಧ ಆಗಿ ಸಮಸ್ಯೆ ಆಗ್ಬೋದು. ಅದು ಬಿಟ್ರೆ ಹಬ್ಬ ಬಂದಾವಾಗ ನಾವೆಲ್ಲ ಖುಷಿಯಿಂದ ಇರ್ತೇವೆ. ಹಬ್ಬ ಬಂದಾವಾಗ ನಾವೆಲ್ಲ ಬಹಳ ಸಂತೋಷವಾಗಿರ್ತೇವೆ. ಹಬ್ಬ ಬಂದಾವಾಗ ಅದನ್ನ ಸಂಭ್ರಮಿಸ್ತೇವೆ. ವಿದ್ಯಾರ್ಥಿಗಳೇ, ಪರೀಕ್ಷೆ ಅನ್ನುವುದು ಒಂದು ಹಬ್ಬ. ಪರೀಕ್ಷೆ ಅನ್ನುವುದೇನು? ಒಂದು ಹಬ್ಬ. ಈ ಪರೀಕ್ಷೆ ಅಂದರೆ ಹಬ್ಬ ಅಲ್ಲ. ಪರೀಕ್ಷೆ ಅಂದರೆ ಹಬ್ಬ. ಹಬ್ಬ ಇರುವುದು ಯಾವುದಕ್ಕೆ? ಆಚರಿಸೋದಕ್ಕೆ, ಖುಷಿ ಪಡೋದಕ್ಕೆ, ಸಂಭ್ರಮ ಪಡೋದಕ್ಕೆ. ಹಾಗಾಗಿ ಈ ಪರೀಕ್ಷೆಯನ್ನ ಸಂಭ್ರಮ ಪಡಿ, ಈ ಪರೀಕ್ಷೆಯನ್ನ ಖುಷಿ ಪಡಿ. ಪರೀಕ್ಷೆಯ ಪ್ರತಿ ಸಬ್ಜೆಕ್ಟ್ ಅನ್ನ ಪ್ರೀತಿಸುವುದನ್ನ ಕಲಿಯಿರಿ. ಯಾವುದೇ ಸಬ್ಜೆಕ್ಟ್ ಕೂಡ ನಮ್ಮ ಶತ್ರು ಅಲ್ಲ. ಯಾವ ಥಿಯರಂಗಳು ಕೂಡ ನಮ್ಮ ಶತ್ರು ಅಲ್ಲ. ಥೇಲ್ಸ್ ನಮ್ಮ ಎನಿಮಿ ಅಲ್ಲ. ಪೈಥಾಗೊರಸ್ ನಮ್ಮ ಎನಿಮಿ ಅಲ್ಲ. ಪ್ಲಾಂಕ್ ನಮ್ಮ ಎನಿಮಿ ಅಲ್ಲ. ನಮ್ಮ ಎಲ್ಲ ಟೀಚರ್ಸ್ಗಳು ಕೂಡ ತಾವು ಅಧ್ಯಯನ ಮಾಡಿ ಅದನ್ನ ನಮಗೋಸ್ಕರ ಹೇಳ್ಕೊಡ್ತಾರೆ. ಯಾವ ಕಾರಣಕ್ಕಾಗಿ? ನಾವು ಚೆನ್ನಾಗಿರಬೇಕು, ನಮ್ಮ ಸ್ಟಡೀಸ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಟೀಚರ್ಸ್ ಕೆಲಸ ಮಾಡ್ತಾರೆ. ನಾನು ಈ ಬಾರಿಯ SSLC ಎಕ್ಸಾಮಿನೇಷನ್ ಅನ್ನ ಬರೆಯೋದ್ರ ಹಿಂದೆ ಅನೇಕ ಕಾಣದ ಕೈಗಳ ಸಹಕಾರ ಇದೆ. ಹಾಗಾಗಿ ನನ್ನ ಎಕ್ಸಾಮಿನೇಷನ್ ರಿಸಲ್ಟ್ ಮೂಲಕ ನಾನು ತುಂಬಾ ಜನರಿಗೆ ಕೃತಜ್ಞತೆಯನ್ನ ಹೇಳೋದಕ್ಕೆ ಒಂದು ಅವಕಾಶ ಇದೆ. ಈ ಎಕ್ಸಾಮಿನೇಷನ್ ರಿಸಲ್ಟ್ ನಾನು ಫಸ್ಟ್ ನನ್ನ ಕೃತಜ್ಞತೆಯನ್ನ ಹೇಳಬೇಕಾಗಿರುವಂಥದ್ದು ನನ್ನ ತಾಯಿ ಮತ್ತು ನನ್ನ ತಂದೆಗೆ. ಕಾರಣ ಏನು ಅಂತಂದ್ರೆ, ನನ್ನ ತಾಯಿ ಮತ್ತು ತಂದೆ ಇಲ್ಲಿ ಪ್ರಾಯಶಃ ಯಾರು ಕೂಡ ಕ್ರೋರ್ಸ್ ಟುಗೆದರ್ ಪ್ರಾಪರ್ಟಿ ಇರೋರು ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾರಾದ್ರು ನನ್ನ ಅಪ್ಪನಿಗೆ ಒಂದು 25 ಕೋಟಿ ಇದೆ, 50 ಕೋಟಿ ಇದೆ ಅಂತೇನಾದ್ರೂ ಇದ್ದವರಿದ್ರೆ ಹೇಳಿ, ನನ್ನ ಅಕೌಂಟ್ ನಂಬರ್ ಶೇರ್ ಮಾಡ್ತಾರೆ. ಹತ್ತಿರದವ್ರು ಯಾರಾದ್ರೂ ಇದ್ರೆ, ಉದಾರ ಮನಸ್ಸಿಂದ ಬಹಳ ದೂರದಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಏನೋ ಅಪ್ಪನ ಹತ್ರ ಹೇಳಪ್ಪ, ನಾವೊಂದು ಮೊನ್ನೆಗೆ ಬೆಲೆ ಇಲ್ಲ ಅಪ್ಪ, ಹಾಕ್ಬಿಡು ಅಂತೇನಾದ್ರೂ ನೀವು ಹಾಕೋದಿದ್ರೆ ನನ್ನ ಅಕೌಂಟ್ ನಂಬರ್ ಅನ್ನ ಶೇರ್ ಮಾಡ್ತಾರೆ. ಎಷ್ಟು 0 ಬೇಕಿದ್ರು ಹಾಕಿ, ಅದರ ಪಕ್ಕದಲ್ಲಿ 1 ಬರ್ದ್ಬಿಡಿ. ಆ ಥರದವ್ರು ಯಾರು ಕೂಡ ಇಲ್ಲ. ಯಾರಿಗಾದ್ರೂ ಅಂಬಾನಿ ಚಿಕ್ಕಪ್ಪ ದೊಡ್ಡಪ್ಪ, ಅದಾನಿ ಮಾಮ ಬಾವ ನೆಂಟ ಇಲ್ಲ. ನಮ್ಮ ಎಲ್ಲರ ಹಿನ್ನೆಲೆಯೂ ಕೂಡ ರೈತ ಕುಟುಂಬದಿಂದ ಬಂದಿದ್ದಾರೆ. ಅಮ್ಮ ಅಪ್ಪ ಕಷ್ಟಪಡ್ತಾರೆ, ಏನೋ ದಿನಗೂಲಿ ಕೆಲಸ ಮಾಡ್ತಾರೆ, ಏನೋ ಒಂದಷ್ಟು ಕೆಲಸ ಮಾಡಿ ನಮ್ಮನ್ನ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗೆ ಸೇರಿಸಿದ್ದಾರೆ. ಹಾಗಾಗಿ ಈ ಬಾರಿಯ ನನ್ನ ರಿಸಲ್ಟ್ ನಾನು ವಾಪಸ್ ನನ್ನ ಅಪ್ಪನ ಹತ್ರ ಕೇಳೋದಕ್ಕಾಗತ್ತ? ಯಾವತ್ತಾದ್ರೂ ಅಪ್ಪ ಎಷ್ಟು ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಎಷ್ಟು ಚೆಕ್ ಅಪ್ಪನ ಹೇಳೋದಕ್ಕಾಗತ್ತಾ? ಇಲ್ಲ. ಅಮ್ಮನ ಹೇಳೋದಕ್ಕಾಗತ್ತ? ಅಮ್ಮ ಡೈಲಿ ನೀನು ಬೆಳಗ್ಗೆ ಎದ್ದು ನನಗೆ ತಿಂಡಿ, ಚಾ, ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದು, ಎಷ್ಟು ಚಾರ್ಜ್ ಎಷ್ಟು? ಅಮ್ಮನಿಗೆ ಹೇಳೋದಕ್ಕಾಗತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಅಮ್ಮ ಮತ್ತು ಅಪ್ಪನ ತ್ಯಾಗದ ಎದುರುಗಡೆ ನೀವು ಕೋಟಿಗಟ್ಟಲೆ ಕೊಟ್ಟರು ಕೂಡ ಅದು ಕಡಿಮೆನೆ. 1 ಎದುರುಗಡೆ ಇನ್ಫೈನೈಟ್ ಝೀರೋಸ್ ಹಾಕಿ ಅಮ್ಮ ಅಪ್ಪನಿಗೆ ಚೆಕ್ ಕೊಟ್ಟರು ಕೂಡ ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನೀವು ಕೊಡುವಂಥದ್ದು ಕಡಿಮೆನೆ, ಸಾಧ್ಯವೇ ಇಲ್ಲ. ಅಮ್ಮ ಮತ್ತು ಅಪ್ಪನ ಋಣವನ್ನ ತೀರಿಸೋದಿಕ್ಕೆ ದೇವತೆಗಳಿಂದಲೇ ಆಗ್ಲಿಲ್ವಂತೆ, ಇನ್ನು ನನ್ನಿಂದ ನಿಮ್ಮಿಂದ ಹೇಗೆ ತಾನೇ ಸಾಧ್ಯ? ಹಾಗಿದ್ರೆ ನನ್ನ ತಂದೆ ಮತ್ತು ತಾಯಿಗೆ ನಾನೇನಾದ್ರೂ ಒಂದು ಬೆಸ್ಟ್ ಗಿಫ್ಟ್ ಅನ್ನ ಈ ಬಾರಿ ಕೊಡುವುದಕ್ಕೆ ಸಾಧ್ಯ ಆಗಿದ್ರೆ ಅದು ನನ್ನ ರಿಸಲ್ಟ್ ಮಾತ್ರ. ಹಾಗಾಗಿ ಈ ಬಾರಿಗೆ SSLCಯ ನನ್ನ ರಿಸಲ್ಟ್ ನನ್ನ ತಂದೆ ಮತ್ತು ತಾಯಿಗೆ ಬೆಸ್ಟ್ ಗಿಫ್ಟ್ ಆಗಬೇಕು. ಅವರು ಎಲ್ಲ ಸಂದರ್ಭಗಳಲ್ಲೂ ಕೂಡ ನೆನಪಿಟ್ಕೊಳ್ಳುವಂತಹ ಗಿಫ್ಟ್ ಆಗಬೇಕು. ಲೈಫ್ ಟೈಮ್ ಅವರಿಗೆ ಅದು ಅಚೀವ್ಮೆಂಟ್ ಅಂತ ಅನ್ನಿಸ್ಬೇಕು. ನಿಮ್ಮ 625 ಮಾರ್ಕ್ಸ್ ಅನ್ನ, ನಿಮ್ಮ 10 ಗ್ರೇಡ್ ಪಾಯಿಂಟ್ಸ್ ಅನ್ನ ನೋಡದಂತಹ ನಿಮ್ಮ ತಂದೆ ತಾಯಿ ಆ ಸರ್ಟಿಫಿಕೇಟ್ ಅನ್ನ ಪ್ರತಿದಿನ ನೋಡ್ಕೊಂಡು ಖುಷಿ ಪಡಬೇಕು. ಆ ಖುಷಿಯನ್ನ ಅಪ್ಪ ಅಮ್ಮನಿಗೆ ಕೊಡಬೇಕು. ಅಪ್ಪ ಅಮ್ಮನಿಗೆ ಮಕ್ಕಳು ಕೊಡುವಂತ ಬಹಳ ದೊಡ್ಡ ಖುಷಿ ಯಾವುದು ಅಂತಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ. ಅಪ್ಪ ಅಮ್ಮನಿಗೆ ಮಕ್ಕಳು ಕೊಡುವಂತಹ ಬಹಳ ದೊಡ್ಡ ಸಂಭ್ರಮ ಮತ್ತು ಖುಷಿ ಯಾವುದು ಅಂತಂದ್ರೆ ನಿಮ್ಮ ಸಾಧನೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ಇವತ್ತು ಹೋಗಿ ಕೇಳಿ, ಅಮ್ಮ ಅಪ್ಪ ನಿಮಗೆ ನಾನು ಏನ್ ಮಾಡಿದ್ರೆ ಖುಷಿ ಆಗುತ್ತೆ ಅಂತ ಕೇಳಿ. ಅಮ್ಮ ಅಪ್ಪ ಹೇಳ್ತಾರೆ, ನೀನು ಮಾರ್ಕ್ಸ್ ತುಂಬಾ ಚೆನ್ನಾಗಿ ತೆಗೆದ್ರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿ ಬೇರೇನೂ ಇಲ್ಲ ಕಂದ ಅಂತ ಹೇಳ್ತಾರೆ. ಮೂರನೇ
ಸ್ನಾಕ್ಸ್ ಅನ್ನ, ಗಿಫ್ಟ್ ಅನ್ನ ನಿಮಗೆ ಯಾರಿಗಾದ್ರೂ ಕೊಡಬೇಕು ಅಂತಿದ್ರೆ ಅದು ನಮ್ಮ ಟೀಚರ್ಸ್ಗೆ. ಇವತ್ತು ತುಂಬಾ ಕಡೆ ಮಕ್ಕಳು, ಪೇರೆಂಟ್ಸು ಅನೇಕ ಕಡೆಗಳಲ್ಲಿ ಯೋಚನೆ ಮಾಡ್ತಾರೆ, ನಾವು ಫೀಸ್ ಕೊಟ್ಟಿಲ್ವಾ? ಆಹಾ, ಫೀಸ್ ಅಲ್ಲ, ಫೀಸ್ ಕೊಟ್ಟ ತಕ್ಷಣ ಎಲ್ಲವೂ ನಮಗೆ ಬರುತ್ತೆ ಅನ್ನೋವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿದ್ರೆ ಅದನ್ನ ಪಕ್ಕಕ್ಕೆ ಇಟ್ಬಿಡಿ. ಫೀಸ್ ನಾವು ಎಲ್ಲ ಕಡೆ ಕೂಡ ಕೊಡ್ತೀವಿ. ಫೀಸ್ ಕೊಟ್ಟ ತಕ್ಷಣ ನಾಲೆಡ್ಜ್ ಶೇರ್ ಮಾಡಬೇಕು ಅನ್ನುವಂಥದ್ದೇನೂ ಇಲ್ಲ, ಎಲ್ಲವನ್ನ ಕೊಡಬೇಕು ಅಂತೇನೂ ಇಲ್ಲ. ನಮ್ಮ ಸೋಮೇಶ್ವರ ಶಾಲೆಗೆ ಬರುವಂತಹ ಪ್ರತಿಯೊಬ್ಬ ಟೀಚರ್, ಮಕ್ಕಳೇ ನಾನು ಅಂದ್ಕೊಂಡಿದ್ದೆ ಸ್ಟೂಡೆಂಟ್ ಆಗಿದ್ದಾಗ ಈ ಜಗತ್ತಿನಲ್ಲಿ ತುಂಬಾ ಈಸಿ ವರ್ಕ್ ಯಾವುದು ಗೊತ್ತಾ? ಟೀಚರ್ ಆಗುತ್ತೆ. ಯಾಕೆ ಹೇಳಿ? 1 ವರ್ಷ ಓದಿದ್ರೆ ಸಾಕು, ಮತ್ತೆ 30 ವರ್ಷ ಅದೇ. ಒಂದ್ಸರ್ತಿ ಪೈಥಾಗೊರಸ್ ಥಿಯರಂ ಕರೆಕ್ಟ್ ಓದಿದ್ರೆ ಸಾಕು. 2020 ಬ್ಯಾಚ್ಗೂ ಅದೇ ಪೈಥಾಗೊರಸ್ ಥಿಯರಂ, 21ಗೂ ಅದೇ ಥಿಯರಂ, 22ಗೂ ಅದೇ ಥಿಯರಂ, 23ಗೂ ಅದೇ ಥಿಯರಂ, 2040ಗೂ ಅದೇ ಥಿಯರಂ. ಅಪ್ಪನಿಗೂ ಅದೇ ಪಾಠ, ಮಗನಿಗೂ ಅದೇ ಪಾಠ. ಎಷ್ಟು ಒಳ್ಳೆ ಸೇಫ್ ಜಾಬ್ ಟೀಚರ್. 1 ವರ್ಷ ಓದಿದ್ರೆ ಸಾಕು, ಏನು ಕೆಲಸ ಇಲ್ಲ ಟೀಚರ್ ಅಂತ ನಾನು ಅಂದ್ಕೊಂಡಿದ್ದೆ ಸ್ಟೂಡೆಂಟ್ ಆಗಿದ್ದಾಗ. ಯಾವಾಗ ನನ್ನ ಕೈಗೆ ಚಾಕ್ ಪೀಸ್ ಬಂತು ಅವಾಗ ನನಗೆ ಅನ್ನಿಸ್ತು ಇದಕ್ಕಿಂತ ದೊಡ್ಡ ಟಫ್ ಜಾಬ್ ಪ್ರಾಯಶಃ ಜಗತ್ತಿನಲ್ಲಿ ಬೇರೆ ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಒಬ್ಬ ಇಂಜಿನಿಯರ್, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಾನೆ. ಅವನು ಕೆಲಸ ಮಾಡುವಂಥದ್ದು ಯಾವ ಗಾಡಿ ಆನ್ ಇಟ್ಟು ಕೆಲಸ ಮಾಡ್ತಾರ? ಗಾಡಿಯನ್ನ ಆಫ್ ಮಾಡಿಬಿಟ್ಟು ಕೆಲಸ ಮಾಡ್ತಾರೆ. ಬೇರೆ 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 ವರ್ಕ್ಗಳೆಲ್ಲ ಇರ್ತವೆ. ಆದರೆ ಈ ಜಗತ್ತಿನಲ್ಲಿ ಜೀವಂತ ಇಂಜಿನ್ಗಳ ಜೊತೆಯಲ್ಲಿ ಲುಕ್ ಡುಬ್ ಲುಕ್ ಡುಬ್ ಲುಕ್ ಡುಬ್ ಅಂತ ಪಡ್ಕೊಳ್ಳುವಂತಹ ಜೀವಂತ ಇಂಜಿನಿಯರ್ಗಳ ಜೊತೆಯಲ್ಲಿ ಕೆಲಸ ಮಾಡಿ ಒಂದು ತರಗತಿಯಲ್ಲಿ 45 ಜನ ಮಕ್ಕಳಿರ್ತಾರೆ, 45 ಕುಟುಂಬದ ಹಿನ್ನೆಲೆಗಳಿರ್ತವೆ, 45 ಸಂಪ್ರದಾಯಗಳಿರ್ತವೆ, 45 ಊಟದ ಯೋಚನೆಗಳಿರ್ತದೆ, 45 ಬೇರೆ ಬೇರೆ ಭಾವನೆಗಳಿರ್ತದೆ. ಅಂಥ 45-50 ಭಾವನೆಗಳಿರುವಂತಹ ಬೇರೆ ಬೇರೆ ಮನೆಗಳಿಂದ ಬಂದ ಮಕ್ಕಳನ್ನ ಒಂದು ಸೂರಿನಡಿಯಲ್ಲಿ ಹಾಕಿಕೊಂಡು ಅದರಲ್ಲೊಬ್ಬ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗುತ್ತೆ, ಇನ್ನೊಬ್ಬನಿಗೆ 4 ಸರ್ತಿ ಹೇಳಿದ್ರೆ ಅರ್ಥ ಆಗುತ್ತೆ, ಮತ್ತೊಬ್ಬನು ಪಾಠ ಕೇಳ್ತಾ 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 ಚಂದ್ರಲೋಕದ ಕಡೆ ಹೋಗಾಯ್ತು, ಅವನ ಕಣ್ಣುಗಳ ಅನಂತದ ಕಡೆ ಹೋಗಾಯ್ತು. ಇವೆಲ್ಲವನ್ನ ಕೂಡ ಗಮನಿಸಿಕೊಂಡು ಆ ಟೀಚರು ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರಲ್ಲ, ನಿಮಗೆ ಗೊತ್ತಿದೆಯಾ? ನಮ್ಮ ಟೀಚರ್ಸು 40 ಮಿನಿಟ್ ಒಂದು ಕ್ಲಾಸ್ ಮಾಡಬೇಕು ಅಂತಂದ್ರೆ, ಒಂದು ಪೀರಿಯಡ್ 40 ಮಿನಿಟ್ ತಗೊಳ್ಬೇಕು ಅಂತಂದ್ರೆ ಹಿಂದಿನ ದಿವಸ ರಾತ್ರಿ 80 ಮಿನಿಟ್ ವರ್ಕ್ ಮಾಡಬೇಕು. 80 ಮಿನಿಟ್ ವರ್ಕ್ ಮಾಡಬೇಕು. ನನಗೆ ಒಂದು ಎಕ್ಸಾಮಿನೇಷನ್ ಪೇಪರ್ ಬರೆಯೋದಕ್ಕೆ 2 ಗಂಟೆ ಬೇಕು, 2.5 ಗಂಟೆ ಬೇಕು. ನನ್ನ ಟೀಚರ್ಗೆ ಇಡೀ ಕ್ಲಾಸಿನ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ 2 ದಿನ ಬೇಕು. ತನ್ನ ಎಲ್ಲ ಸಮಯವನ್ನ ನಮಗೋಸ್ಕರ ಮೀಸಲಾಗಿಟ್ಟು ಕೆಲಸ ಮಾಡುವಂತಹ ಟೀಚರ್ಗಳಿಗೆ ನಾನಿಲ್ಲಿಂದ ಹೊರಗಡೆ ಹೋಗಬೇಕಾಗಿದ್ರೆ ಯಾವ ಗಿಫ್ಟ್ ಕೊಡ್ಬೋದು? ನಮ್ಮ ಸೆಂಡ್ ಆಫ್ ಕಾರ್ಯಕ್ರಮಕ್ಕೆ ಎಲ್ಲ ಟೀಚರ್ಸ್ಗಳಿಗೂ ಒಂದು ಗುಲಾಬಿ ಕೊಟ್ಟು, ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್ ಅಂತಂದ್ರೆ ಅಲ್ಲ, ಅದಲ್ಲ. ಆ ಎಲ್ಲ ಟೀಚರ್ಸ್ಗಳು ಕೂಡ ನಮ್ಮಿಂದ ಬಯಸುವಂಥದ್ದೇನು ಅಂತಂದ್ರೆ ನಮ್ಮ ಮಕ್ಕಳು ಒಳ್ಳೆ ರಿಸಲ್ಟ್ ಅನ್ನ ತಗೊಳ್ಬೇಕು. 625 ಔಟ್ ಆಫ್ 625 ಬಂದವಾಗ ಟಿವಿಯಲ್ಲಿ ಶಾಲೆ ಹೆಸರು ಬರ್ತದೆ, ಟಿವಿಯಲ್ಲಿ ಸ್ಟೂಡೆಂಟ್ ಹೆಸರು ಬರ್ತದೆ, ಸ್ಟೂಡೆಂಟ್ ಪೇರೆಂಟ್ಸ್ಗಳು ಕಾಣಿಸ್ಕೊಳ್ತಾರೆ, ಸ್ಟೂಡೆಂಟ್ಸು ಕಾಣಿಸ್ಕೊಳ್ತಾರೆ. ಆದ್ರೆ ಆ ಟೀಚರ್ಸು ಇನ್ಯಾವುದೋ ಒಂದು ಕ್ಲಾಸ್ ಒಳಗಡೆ ಮತ್ತೆ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಕಡೆಗೆ, ಆ ಥಾಟ್ ಪ್ರೋಸೆಸ್ ಕಡೆಗೆ ಹೊರಡ್ತಾ ಇರ್ತಾರೆ. ಹಾಗಾಗಿ 3ನೇ ಗಿಫ್ಟ್ ಅನ್ನ ನಮ್ಮ ಟೀಚರ್ಸ್ ಗಳಿಗೆ ನಾವು ಕೊಡೋದಕ್ಕೋಸ್ಕರ ಈ ಬಾರಿಯ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ ಕೊಡಬೇಕು. ನನಗೇನಾದ್ರೂ ಎಕ್ಸಾಮಿನೇಷನ್ ಫಿಯರ್ ಇದ್ರೆ, ಪರೀಕ್ಷೆ ಅಂದ್ರೆ ನನಗೆ ಹೆದರಿಕೆ ಇದೆ ಅಂತಂದ್ರೆ ಈ ಬಾರಿ ಅದನ್ನ ಬಿಟ್ಟು ಬಿಡಿ. ಎಕ್ಸಾಮ್ ಅನ್ನುವಂಥದ್ದು ಒಂದು ಹಬ್ಬ, ಎಕ್ಸಾಮ್ ಅನ್ನುವಂಥದ್ದು ಒಂದು ಫೆಸ್ಟಿವಲ್. ಆ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ನಾನಿದ್ದೇನೆ. ಹಾಗಿದ್ರೆ ಎಕ್ಸಾಮಿನೇಷನ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಏನಾದ್ರೂ ಅಂಶಗಳಿದೆಯಾ? ಎಸ್. ನಾವು ನಮ್ಮ PU ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಸಾಮಾನ್ಯವಾಗಿ ಈ CET, JEE, ನೀಟ್ ತರಬೇತಿಯನ್ನು ಕೊಡಬೇಕಾಗಿದ್ರೆ ಕೆಲವೊಂದಷ್ಟು ಸಿಸ್ಟಮ್ಗಳನ್ನ ಫಾಲೋ ಮಾಡ್ತಾರೆ. ಇನ್ನು ಉಳಿದಿರುವಂತಹ ದಿವಸಗಳಲ್ಲಿ ನೀವು ಇವತ್ತಿನಿಂದ ಆರಂಭ ಮಾಡಿದ್ರು ಕೂಡ ಯು ಕ್ಯಾನ್ ಅಚೀವ್ 10 ಔಟ್ ಆಫ್ 10 ಆರ್ 625 ಔಟ್ ಆಫ್ 625. ಹೇಗೆ? ನಂಬರ್ 1, ಸ್ಪ್ಲಿಟ್ ಆ್ಯಂಡ್ ಸ್ಟಡಿ. ಸ್ಪ್ಲಿಟ್ ಆ್ಯಂಡ್ ಸ್ಟಡಿ ಏನಿದು ಸ್ಪ್ಲಿಟ್ ಆ್ಯಂಡ್ ಸ್ಟಡಿ ಅಂತ ನೀವು ಕೇಳಬಹುದು. ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಒಂದು ಸಂಡೇ ಫ್ರೀ ಇದ್ರೆ ಆ ಸಂಡೇ ಪೂರ್ತಿ ಮ್ಯಾಥ್ಸ್ ಅಥವಾ ಸಂಡೇ ಪೂರ್ತಿ ಸೋಷಿಯಲ್ ಸೈನ್ಸ್. ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಜೋರಾಗಿ ಇವಾಗ ದಾವಣಗೆರೆಯಲ್ಲಿ ಒಂದು 3 ಗಂಟೆ ಜೋರಾಗಿ ಧೋ ಅಂತ ಮಳೆ ಸುರಿತು ಅಂತ ಇಟ್ಕೊಳ್ಳಿ.
ಜೋರಾಗಿ ಮಳೆ ಸುರಿತಾನೆ ಇರ್ತದೆ. ದೋ 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 ಮಿಂಚು ಗುಡುಗು ಎಲ್ಲ ಬಂತು. 3 ಗಂಟೆ ಹೊತ್ತಿಗೆ ಮಳೆ ಪೂರ್ತಿ ನಿಂತೋಯ್ತು. ಬಾವಿಯಲ್ಲಿ ನೀರಾಗತ್ತಾ? ಬಾವಿಯಲ್ಲಿ ನೀರಾಗ್ತದ? ನೀರಾಗತ್ತಾ? ಇಲ್ಲ. 3 ದಿನ ಕಂಟಿನ್ಯೂಸ್ ಆಗಿ ಜಿಟಿ 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 ಮಳೆ ಬಂತು. ತಂಪಾದ ಮಳೆ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. 3 ದಿನ ಒಳ್ಳೆ ಮಳೆ ಬಂತು. ಆವಾಗ ಬಾವಿಯಲ್ಲಿ ನೀರಾಗತ್ತಾ? ಹೌದು. ಜಿಟಿ 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 ತುಂತುರು ಮಳೆ ಹನಿ ಬಿದ್ದಾವಾಗ ಒಸರಾಗ್ತದ. ಅವಾಗ ಜೋರಾಗಿ ಮಳೆ ಬಂದ್ರೆ ಇದ್ದು ಕೊಚ್ಚೆ ಗುಂಡಿ ಎಲ್ಲ ಮಾಡಿಕೊಂಡು ಸ್ಮಾರ್ಟ್ ಸಿಟಿ ಹಣೆ ಬರ ಏನು ಅಂತ ತೋರಿಸ್ಕೊಡ್ತಾರೆ. ನಮ್ಮ ಅಧಿಕಾರಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ 3 ಗಂಟೆಯ ಮಳೆ ತೋರಿಸ್ಕೊಡ್ತದೆ. 3 ದಿನ ಬರುವಂತಹ ಮಳೆ ಮತ್ತೆ ನೀರನ್ನ ಭೂಮಿಯ ಆಳದಿಂದ ನಮ್ಮ ಬಾವಿಗೆ, ನಮ್ಮ ಬೋರ್ವೆಲ್ಗೆ ಬರೋ ಹಾಗೆ ಮಾಡ್ತದೆ. ಸ್ಟಡೀಸ್ ಕೂಡ ಹಾಗೆ. ಓದಬೇಕು ಅಂತಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಓದಬೇಕು ಅಷ್ಟೇ. ಪೇಪರ್ ಓದಿದಾಗ ಓದ್ಕೊಂಡು ಹೋಗ್ತಾರೆ. ಬಾಲಮಂಗಳ ತುಂತುರು ಓದಿದ ಹಾಗೆ ಓದ್ಕೊಂಡು ಹೋದ್ರೆ ಅದು ಓದುವಂಥದ್ದಲ್ಲ. ಬಡ 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 ಅಂತ ಇಡೀ ದಿನ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಹೋದ್ರೆ ಅದು ಓದುವಂಥದ್ದಲ್ಲ. ತಲೆ ಒಳಗಡೆ ಉಳಿಬೇಕು ಅಂತಂದ್ರೆ ಸ್ಪ್ಲಿಟ್ ಆ್ಯಂಡ್ ಸ್ಟಡಿ. ನಿಮಗೆ ರಜೆ ಸಿಕ್ಕಿದವಾಗ, ಯಾವುದೋ ಒಂದು ಸಂಡೇ ರಜೆ ಸಿಕ್ತು ಅಂತಂದ್ರೆ, ಅಥವಾ ಯಾವುದೋ ಒಂದು ಫೆಸ್ಟಿವಲ್ ಇದೆ, ಒಂದು ರಜೆ ಸಿಕ್ತು ಅಂತಂದ್ರೆ, ದಯವಿಟ್ಟು ಒಂದು 10 ಗಂಟೆಗಳ ಟೈಮ್ ಟೇಬಲ್ ಅನ್ನ ಹಾಕಿ ಪ್ರತಿ ಸೆಷನ್ ಅಂದ್ರೆ 40 ಮಿನಿಟ್ಸ್, 1 ಸೆಷನ್ ಅಂದ್ರೆ 40 ಮಿನಿಟ್ಸ್ ನ ಸೆಷನ್ಸ್ ಅನ್ನ ಹಾಕ್ತಾ ಹೋಗಿ. ಒಂದು ಸಬ್ಜೆಕ್ಟ್ ಅನ್ನ, ಮ್ಯಾಥ್ಸ್ ಅನ್ನ 40 ಮಿನಿಟ್ಸ್ ಓದಿದ ನಂತರ ನೆಕ್ಸ್ಟ್ 40 ಮಿನಿಟ್ಸ್ಗೆ ದಯವಿಟ್ಟು ಅದೇ ಮ್ಯಾಥ್ಸ್ ಅನ್ನ ರಿಪೀಟ್ ಮಾಡಬಾರದು. ಅಷ್ಟು ಕೆಪಾಸಿಟಿ ಇದ್ರೆ ಮಾಡಿ. ಇಲ್ಲ ಅಂತಂದ್ರೆ ಇನ್ನೊಂದು ಸಬ್ಜೆಕ್ಟ್ ಹಾಕಿ, ಆಮೇಲೆ 40 ಮಿನಿಟ್ಸ್ ಇನ್ನೊಂದು ಸಬ್ಜೆಕ್ಟ್ ಹಾಕಿ, ಮತ್ತೊಂದು ಸಬ್ಜೆಕ್ಟ್ ಹಾಕಿ. ನಮಗೆ ಚೇಂಜ್ ಬೇಕು. ಮನಸ್ಸಿಗೆ ಒಂದೇ ಸಬ್ಜೆಕ್ಟ್ ಅನ್ನ, ಕೆಲವರಿಗೆ ಕೆಪಾಸಿಟಿ ಇರ್ಬೋದು 2 ಗಂಟೆ ಒಂದೇ ಸಬ್ಜೆಕ್ಟ್ ಅನ್ನ ಓದ್ಬಿಟ್ಟು ಅಟ್ ಎ ಸ್ಟ್ರೆಚ್ ನಾನು 2 ಚಾಪ್ಟರ್ ಅನ್ನ ಮುಗಿಸ್ತೇನೆ, ಗುಡ್, ನಾನು ಎವರೇಜ್ ಅಲ್ಲಿ ಇದ್ದೇನೆ, ನಾನು ಪಾಸಿಂಗ್ ರೇಂಜ್ ಅಲ್ಲಿ ಇದ್ದೇನೆ ಅಂತಂದ್ರೆ 40 ನಿಮಿಷಗಳ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಹೋಗಿ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ನಿನಗೆ ಶಕ್ತಿ ಇದೆ ಅಂತ ಬೆಳಗ್ಗೆ 9:15ಕ್ಕೆ ಬಂದು ಸಾಯಂಕಾಲ 4 ಗಂಟೆ ತನಕ ಕಂಟಿನ್ಯೂಸ್ ಆಡೋದಿಲ್ಲ. ಸೆಷನ್ 1, ಸೆಷನ್ 2, ಸೆಷನ್ 3 ಬ್ರೇಕ್ಗಳು ಬೇಕಾದಷ್ಟು ಇರ್ತವೆ. ಹಾಗೆ ನಿಮ್ಮ ಸ್ಟಡೀಸ್ ಅಲ್ಲೂ ಕೂಡ ಬ್ರೇಕ್ಗಳನ್ನ ಹಾಕಿ ಸ್ಟಡಿ ಮಾಡ್ತಾ ಹೋಗಿ. ಇದು ಸಕ್ಸೆಸ್ ನ ಬೆಸ್ಟ್ ಮೆಥಡ್. PUC ವಿದ್ಯಾರ್ಥಿಗಳೆಲ್ಲ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಇರುವಂತಹ ಕಾರಣಗಳಲ್ಲಿ ಇದು ಕೂಡ ಒಂದು. ಸಕ್ಸೆಸ್ ನ ಬೆಸ್ಟ್ ಮೆಥಡ್ ಅದು ಸ್ಪ್ಲಿಟ್ ಅಂಡ್ ಸ್ಟಡಿ. 2ನೇ ವಿಶೇಷವಾಗಿರುವಂತಹ ಅಂಶ, ಈ ಅಂಶವನ್ನ ತಾವುಗಳು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದಿರಬಹುದು. ಈ ಅಂಶ ಏನ್ ಹೇಳ್ತದೆ ಅಂತಂದ್ರೆ ಸ್ಟಡಿ 600 ಫಿಕ್ಸ್. ಸ್ಟಡಿ 600 ಫಿಕ್ಸ್. ಒಂದು ದಿವಸಕ್ಕೆ ಒಂದು ಸಬ್ಜೆಕ್ಟ್ ಅಲ್ಲಿ 6 ಪ್ರಶ್ನೆಗಳನ್ನ ನೀವು ಸರಿಯಾಗಿ ಓದಬೇಕು. ಅಗೇನ್ ಐ ರಿಪೀಟ್, ಆ 6 ಪ್ರಶ್ನೆಗಳನ್ನ 40 ನಿಮಿಷ ಮೋರ್ ದ್ಯಾನ್ ಇನಫ್. 6 ಪ್ರಶ್ನೆಗಳಿಗೆ 6 ಪ್ರಶ್ನೆಗಳನ್ನ ಓದೋದು ಅಂತಂದ್ರೆ ಓಡಿಸ್ಕೊಂಡು ಹೋಗೋದಲ್ಲ. ಒಂದ್ಸರ್ತಿ ನಾನು ಓದಿದ್ರೆ ಅದು 100% ನನಗೆ ಫಿಕ್ಸ್ ಆಗಬೇಕು. ಸ್ಟಡಿ 600 ಫಿಕ್ಸ್. ಒಂದು ದಿನಕ್ಕೆ ಒಂದು ಸಬ್ಜೆಕ್ಟ್ ಅಲ್ಲಿ 6 ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಆದ್ರೆ ಒಂದು ದಿನಕ್ಕೆ 6 ಸಬ್ಜೆಕ್ಟ್ ಅಲ್ಲಿ 36 ಕ್ವಶನ್ಸ್ ಅನ್ನ ನೀವು ಸರಿಯಾಗಿ ಓದಿದ್ರೆ ಇನ್ನು ಉಳಿದಿರುವಂತಹ ದಿವಸಗಳಲ್ಲಿ ಇಡೀ ಸಿಲೆಬಸ್ ಅನ್ನ ಕವರ್ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ನಂಬರ್ 3, ನಮ್ಮ ಗುರುಕುಲ ಪದ್ಧತಿಯಲ್ಲಿ ಒಂದು ಪರಿಪಾಠ ಇದೆ. ನೀವು ಕೆಳಗಡೆ ಸರ್ ಚೇಂಬರ್ ನಿಂದ ಒಂದು ಸ್ವಲ್ಪ ಈ ಕಡೆ ಬರಬೇಕಾಗಿದ್ರೆ ಗೋಡೆ ಮೇಲೆ ಭಾರತದ 64 ವಿದ್ಯೆಗಳ ಮಾಹಿತಿ ಹೊಂದಿದೆ. ವೇದ, ಶಾಸ್ತ್ರ, 18 ಪುರಾಣಗಳು, ವೇದಗಳು, ಉಪವೇದಗಳು, ಶಾಸ್ತ್ರಗಳು, ದರ್ಶನಗಳು ಮತ್ತು 64 ವಿದ್ಯೆಗಳಿವೆ. ನಮಗಿವಾಗ ತರಗತಿಯಲ್ಲಿ ಪಾಠ ಮಾಡಬೇಕಾಗಿದ್ರೆ ಟೀಚರ್ ಪೇಪರ್ ಯೂಸ್ ಮಾಡ್ತಾರೆ, ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಾರೆ, ಬೋರ್ಡ್ ಯೂಸ್ ಮಾಡ್ತಾರೆ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ನೀವೇನು ಉಪಯೋಗ ಮಾಡ್ತೀರಿ? ಪೆನ್, ರಫ್ ಬುಕ್, ನೋಟ್ ಬುಕ್ ಅನ್ನ ನೀವು ಯೂಸ್ ಮಾಡ್ತೀರಿ. ಆದ್ರೆ ಆ 64 ವಿದ್ಯೆಗಳನ್ನ ಕಲಿಸ್ಕೊಡ್ಬೇಕಾಗಿದ್ರೆ ಆ ಕಾಲದಲ್ಲಿ PDF ಇರಲಿಲ್ಲ, ಆ ಕಾಲದಲ್ಲಿ ಇಮೇಲ್ ಇರಲಿಲ್ಲ, ಆ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ. ಇದು ಯಾವುದೂ ಇಲ್ಲದೆ ಇದ್ದಂತಹ ಕಾಲದಲ್ಲಿ ನೋಟ್ಸ್ ಬರೆದುಕೊಳ್ಳುವಂತಹ ಪ್ರಕ್ರಿಯೆ ಕೂಡ ಇರಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂತಂದ್ರೆ ಗುರುಕುಲ ಪದ್ಧತಿಯಲ್ಲಿ ಟೀಚರ್ ಒಂದನ್ನ 12 ಬಾರಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. 12 ಬಾರಿ ಮಕ್ಕಳಿಗೆ ಹೇಳ್ಕೊಡೋದು. ಉದಾಹರಣೆಗೆ ಯಾವುದೋ ಒಂದು ಪ್ರಾಬ್ಲಮ್, ಶ್ರೀಧರಾಸ್ ಫಾರ್ಮುಲಾವನ್ನ ಯೂಸ್ ಮಾಡಿ ಸಾಲ್ವ್ ದಿಸ್ ಇಕ್ವೇಶನ್.
SLC ಇದೆ ತಾನೆ? ಶ್ರೀಧರಾಸ್ ಫಾರ್ಮುಲಾ SLC ಶ್ರೀಧರಾಸ್ ಫಾರ್ಮುಲಾ SLC ಮ್ಯಾಥ್ಸ್ ಅಲ್ಲಿ ಇದೆಯಾ ಇಲ್ವಾ? ಇಲ್ಲ ಅಂತಂದ್ರೆ ಮೇ ಬಿ ಬೇರೆ ಕ್ಲಾಸ್ ಅಲ್ಲಿ ಇರ್ಬೋದು. ಇದೆಯಾ ಇಲ್ವಾ? ಇದೆ. x equal to minus b plus or minus root of b square minus 4ac whole divided by 2a. ಶ್ರೀಧರಾಸ್ ಫಾರ್ಮುಲಾ ಭಾರತದ ಶ್ರೀಧರಾಚಾರ್ಯ ಅನ್ನುವಂತಹ ಮ್ಯಾಥಮೆಟಿಷಿಯನ್ ಕೊಟ್ಟಂತ ಫಾರ್ಮುಲಾ, ಶ್ರೀಧರಾಸ್ ಫಾರ್ಮುಲಾ ಅಂತ ಅದನ್ನ ಕರೀತಾರೆ. ಸರಿ, ಎಸ್, ಕಮ್ ಬ್ಯಾಕ್. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟರ್, ಶ್ರೀಧರಾಸ್ ಫಾರ್ಮುಲಾ. ಆ ಫಾರ್ಮುಲಾದ ಡಿರೈವೇಶನ್ ಅಥವಾ ಆ ಫಾರ್ಮುಲಾವನ್ನ 12 ಬಾರಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋರಂತೆ. x equal to minus b plus or minus root of b square minus 4ac whole divided by 2a x equal to minus b plus 12 ಬಾರಿ ಹೇಳಿದವಾಗ ಆ ಫಾರ್ಮುಲಾ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತದೆ. ಮತ್ತೆಂದೂ ಆ ಫಾರ್ಮುಲಾ ಹೋಗುವುದಿಲ್ಲ. ನಿರಂತರ ಅಧ್ಯಯನ, ನಿರಂತರ ಅಧ್ಯಾಪನದಿಂದ ಆ ವಿದ್ಯಾರ್ಥಿಯ ಮನಸ್ಸಿನ ಒಳಗಡೆ ಶಾಶ್ವತವಾಗಿರುತ್ತದೆ. 12 ಬಾರಿ ಗುರುಕುಲದಲ್ಲಿ ಒಂದು ಪಾಠವನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ರಂತೆ. ಪೆನ್ ಬೇಡ, ಪೇಪರ್ ಬೇಡ, ಏನು ಬೇಡ, ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಹಾಗೆ ಉಳ್ಕೊಳ್ತಾ ಇತ್ತು. ಯೋಚನೆ ಮಾಡಿ, ನಮ್ಮ ತರಗತಿಯಲ್ಲಿ ನಮ್ಮ ಮೇಷ್ಟ್ರು ಒಂದು ಥಿಯರಮ್ ಅನ್ನ 1 ಬಾರಿ ಹೇಳ್ಕೊಡ್ತಾರೆ, ರಿಪೀಟ್ ಮಾಡಿ ಇನ್ನೊಂದು ಸರ್ತಿ ಹೇಳ್ಕೊಡ್ತಾರೆ, ರಿವಿಷನ್ ಟೈಮ್ ಅಲ್ಲಿ ಒಂದು ಸರ್ತಿ ಹೇಳ್ಕೊಡ್ತಾರೆ. 3 ಬಾರಿ ಮುಗಿದೋಯ್ತು. ಆದ್ರೆ ಇನ್ನೂ 9 ಬಾರಿ ಬಾಕಿ ಇದೆ. ಆ 9 ಬಾರಿ ಬಾಕಿಯನ್ನ ನಿಮಗೆ ಫಿಲ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಬೇಕಿದ್ರೆ ಇದನ್ನ ಚಾಲೆಂಜ್ ಅಂತ ತಗೊಳ್ಳಿ. ಇವತ್ತೇ ಮನೆಗೆ ಹೋಗಿ ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನ 12 ಟೈಮ್ಸ್ ಸ್ಟಡಿ ಮಾಡಿ. ನೀವು ನಾಳೆ ಬೆಳಗ್ಗೆ ಬರಬೇಕಾಗಿದ್ರೆ ಮೇಡಮ್ಗೆ ಫೀಡ್ಬ್ಯಾಕ್ ಅನ್ನ ಕೊಡಿ. ಎಸ್, ನಿನ್ನೆ ಅವ್ರು ಹೇಳಿದ್ದು ಕರೆಕ್ಟ್ ಇತ್ತು, ನಾನು 12 ಟೈಮ್ಸ್ ಸರಿಯಾಗಿ ಓದಿದೆ. ಇವಾಗ ನೀವು ನನಗೆ ಆ ಥಿಯರಮ್ ಅನ್ನ ಕೇಳಿದ್ರೆ ಐ ಕ್ಯಾನ್ ರೈಟ್ ಎನಿವೇರ್ ಎನಿ ಟೈಮ್. 12 ಬಾರಿ ಅಭ್ಯಾಸ ಮಾಡಿ ನೋಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಥಿಯರಮ್, ಯಾವುದೇ ಒಂದು ಪ್ರಾಬ್ಲಮ್, ಯಾವುದೇ ಒಂದು ಫಾರ್ಮುಲಾವನ್ನ 12 ಟೈಮ್ಸ್ ನೀವು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡಿ ಕಲಿತ್ರೆ ನೀವು ಬೇಡ ಅಂತಂದ್ರೂ ನಿಮ್ಮ ಮನಸ್ಸಿಂದ ಆ ಫಾರ್ಮುಲಾ ಹೊರಗಡೆ ಹೋಗುವುದಿಲ್ಲ. ಇದು ಗುರುಕುಲ ಪದ್ಧತಿಯ ಸೂತ್ರ. ಅದೇ ಸೂತ್ರವನ್ನ ಕೆಳಗಡೆ ಹಾಕಿರುವಂಥದ್ದು. ಇಲ್ಲದೆ ಇದ್ರೆ 64 ಮಾದರಿಯ ವಿದ್ಯೆಗಳನ್ನ ಹೇಗೆ ಕಲಿಯೋದಕ್ಕೆ ಸಾಧ್ಯ? ಆ ವೇದಗಳನ್ನ ಹೇಗೆ ಕಲಿಯೋದಕ್ಕೆ ಸಾಧ್ಯ? ಹೇಗೆ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ? ಯೋಚನೆ ಮಾಡಿ. ಈ ಎಲ್ಲವನ್ನ ಕೂಡ ಕಲಿತ್ಕೊಂಡಿದ್ದಾರೆ ಅಂತಂದ್ರೆ ಅದರ ಹಿಂದೆ ಇರುವಂತದ್ದು ಮೆಮೊರೈಸ್ ಮಾಡುವಂತಹ ಟೆಕ್ನಿಕ್. ಆ ಮೆಮೊರೈಸ್ ಮಾಡುವಂತಹ ಟೆಕ್ನಿಕ್ ಕಂಟಿನ್ಯೂಸ್ ಸ್ಟಡಿ. 4ನೆಯ ವಿಶೇಷವಾಗಿರುವಂತಹ ಅಂಶ, ನಿದ್ದೆ ಬರ್ತಾ ಇದೆಯಾ ನಿಮಗೆ? ಕ್ಲಾಸ್ ಮಾಡುವಾಗ ನಿದ್ದೆ ಬರುತ್ತಾ? ಸ್ಟಡಿ ಮಾಡುವಾಗ ನಿದ್ದೆ ಬರುತ್ತಾ? ಬುಕ್ ಓಪನ್ ಮಾಡೋ ತನಕ ಎಲ್ಲ ಚೆನ್ನಾಗಿರುತ್ತೆ, ತಕ್ಷಣ ನಿದ್ದೆ ಬರುತ್ತೆ. ಆ ಥರದ ಸಮಸ್ಯೆ ಇದೆಯಾ ನಿಮಗೆ? ಇದೆಯಾ? ಅದನ್ನ ಸಾಲ್ವ್ ಮಾಡಬೇಕು ಅಂತ ಏನಾದ್ರು ನೀವು ಡಿಸೈಡ್ ಮಾಡಿದ್ದೀರಾ? ನಿಮ್ಗೊಂದು ಸೊಲ್ಯೂಷನ್ ಬೇಕಾ? ಸೊಲ್ಯೂಷನ್ ಬೇಕು ಅಂತಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಇದಾರಲ್ಲ, ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಇದಾರಲ್ಲ ಸರ, ಅವ್ರಿಗೆ ನೀವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅವರು ನಮ್ಮ ಮಹಾಗುರು. ಎಲ್ಲ ವಿದ್ಯೆಗಳಿಗೂ ಮೂಲ ಯಾವುದು ಅಂತಂದ್ರೆ ಕಾನ್ಸಂಟ್ರೇಷನ್. ಯಾವುದು? ಏಕಾಗ್ರತೆ. ಎಲ್ಲ ವಿದ್ಯೆಗಳ ಮೂಲ ಯಾವುದು? ಮನಸ್ಸು ಕರೆಕ್ಟ್ ಆಗಿರ್ಬೇಕಲ್ಲ. ಆ ಮನಸ್ಸು ಸರಿಯಾಗಿರುವಂತಹ ಪಾಠವನ್ನ ನಮಗೆ ಹೇಳಿಕೊಡುವ ಮಹಾಗುರು ಯಾರು ಅಂತಂದ್ರೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್. ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ನಿಮ್ಗೆ 6 ಸಬ್ಜೆಕ್ಟ್ ಇರೋದು: ಸೈನ್ಸು, ಮ್ಯಾಥ್ಸು, ಸೋಷಿಯಲ್, ಇಂಗ್ಲೀಷು, ಕನ್ನಡ, ಹಿಂದಿ. ಈ ಮನುಷ್ಯ ಎಲ್ಲಿ ಬಂದಿರೋ ಇರಬೇಕು ಅಂತ ನಿಮಗೆ ಅನ್ನಿಸ್ಬೋದು. ನಾನು ಹೇಳ್ತೇನೆ ಕೇಳಿ, ನಾವೆಲ್ಲರೂ ಕೂಡ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ಗೆ. ಯಾಕೆ ಗೊತ್ತಾ? ನಮ್ಮಲ್ಲಿ ಕಾನ್ಸಂಟ್ರೇಷನ್ ಪವರ್ ಅನ್ನ ಜಾಸ್ತಿ ಮಾಡುವ ಕೆಪಾಸಿಟಿ ಇರುವಂಥದ್ದು ಅವರಿಗೆ ಮಾತ್ರ. ಆದ್ರೆ ನಮ್ಗೆ ಯಾರಿಗೋದು ಗೊತ್ತಾಗುದಿಲ್ಲ. ನಾವು PE ಟೀಚರ್ ಬಂದ್ರು ಅಂತಂದ್ರೆ ಟೆರರ್ ಬಂದ ಹಾಗೆ ನೋಡ್ತಾರೆ. ಕೈಯಲ್ಲೊಂದು ಬೆತ್ತ ಇರುತ್ತೆ. ಸರ್ ಕೈಯಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಇರತ್ತಾ? ಕೈಯಲ್ಲೊಂದು ಬೆತ್ತ ಇರಬೇಕು, ಮಕ್ಕಳಿಗೆ ಗದರ್ತಾ ಇರಬೇಕು. ತಪ್ಪು ಮಾಡಿದವಾಗ ಶಿಕ್ಷೆ ಕೊಡಬೇಕು. ಸಾಮಾನ್ಯವಾಗಿ ಏನ್ ಶಿಕ್ಷೆ ಕೊಡ್ತಾರೆ? ನೀವು ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಕೊಡ್ತಾರೆ ಸರ್? ಓಪನ್ ಆಗಿ ಹೇಳಿ. ನಿಮ್ಗೇನಾದ್ರೂ ಈ ತರ ಏನಾದ್ರು ಮಾಡಿಸ್ತಾರ? ಮಾಡಿಸ್ತಾ ಇಲ್ವಾ? ಸರಿ, ನಾನು ಸರ್ಗೆ
ರಿಕ್ವೆಸ್ಟ್ ಮಾಡ್ತಾನೆ, ಮುಂದಿನ ಸರ್ತಿ ಯಾರಾದ್ರೂ ಸ್ಟೂಡೆಂಟ್ಸ್ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಮಕ್ಕಳ ರೈಟ್ ಹ್ಯಾಂಡ್ ಅನ್ನ ಲೆಫ್ಟ್ ಇಯರ್ ನೋಕ್ ಮೇಲೆ, ಲೆಫ್ಟ್ ಹ್ಯಾಂಡ್ ಅನ್ನ ರೈಟ್ ಇಯರ್ ನೋಕ್ ಮೇಲೆ ಇಟ್ಟು 21 ಸರ್ತಿ ಕುತ್ಕೊಳ್ಬೇಕು ಹೇಳಬೇಕು, ಕುಳಿತುಕೊಳ್ಬೇಕು ಹೇಳಬೇಕು, ಪೂರ್ತಿ ಕುಳಿತುಕೊಳ್ಬೇಕು ಹೇಳಬೇಕು. ಈ ತರದ ಶಿಕ್ಷೆ ಅಂತ ಮಕ್ಕಳು ಅಂದುಕೊಳ್ಳುವ ಟ್ರೀಟ್ಮೆಂಟ್ ಅನ್ನ ದಯವಿಟ್ಟು ನಮ್ಮ ಸೋಮೇಶ್ವರದ ಮಕ್ಕಳಿಗೆ ದಯವಿಟ್ಟು ಕೊಡಿ. ನೀವು ಹಾಗೆ ಕೊಟ್ಟದ್ದೇ ಆದರೆ ಆ ಎಲ್ಲ ಮಕ್ಕಳ ಭವಿಷ್ಯ ಒಳ್ಳೇದಾಗತ್ತೆ. ಅವಾಗೆಲ್ಲ ಸ್ವಾಗತ ಮಾಡುವಾಗ ಚಪ್ಪಾಳೆ ಕೊಡಿದ್ವಿ, ಇವಾಗ ನಮ್ಗೆ ಫಿಟ್ಟಿಂಗ್ ಇಡ್ತಾ ಇದೆ. ಮೇಡಮ್ ಎಲ್ಲ ಸ್ವಾಗತ ಮಾಡುವಾಗ ಎಲ್ಲ ಹೇಳಿದ್ರು, ನಾವು ಬಾರಿ ಕ್ಲಾಪ್ಸ್ ಎಲ್ಲ ಹೊಡೆದ್ವಿ, ಇವಾಗ ನಮ್ಗೆ ಫಿಟ್ಟಿಂಗ್ ಇಟ್ಟು ಹೋಗ್ತಾ ಇದ್ದೀರಲ್ಲ, ನೆನ್ಪಿಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ನೀವು ಮನೆಯಿಂದ ಬರೋರಾಗಿದ್ರೆ ಗೂಗಲ್ ಯೂಟ್ಯೂಬ್ ಅಲ್ಲಿ ಒಂದು ಸರ್ಚ್ ಮಾಡಿ. ಇವತ್ತು ವಿದೇಶಗಳಲ್ಲಿ ಅದು ಡಾಲರ್ ಬಿಸ್ನೆಸ್, ಡಾಲರ್ಗಳ ಲೆಕ್ಕದಲ್ಲಿ ನಡೀತಾ ಇರುವಂತಹ ಬಿಸ್ನೆಸ್. ಆ ಬಿಸ್ನೆಸ್ ಹೆಸರು ಸೂಪರ್ ಬ್ರೈನ್ ಆಸನ. ಸೂಪರ್ ಬ್ರೈನ್ ಆಸನ. ಫಾರಿನ್ ನಲ್ಲಿ ಯಾರಿಗೆ ಒಂದ್ ಸ್ವಲ್ಪ ಬುದ್ಧಿ ಭ್ರಮಣೆ ಸಮಸ್ಯೆ ಇದೆ, ಅಂದ್ರೆ ಒಂದ್ ಸ್ವಲ್ಪ ಸ್ಟಡೀಸ್ ಅಲ್ಲಿ ಹಿಂದೆ ಇದ್ದಾನೆ ಮಾತ್ರ ಅಲ್ಲ, ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇದೆ ಅವರಿಗೆ, ಮಾನಸಿಕವಾದ ಒಂದ್ ಸ್ವಲ್ಪ ಸಮಸ್ಯೆ ಇದೆ, ಅಂಥ ಮಕ್ಕಳನ್ನ ಸೇರಿಸ್ಕೊಂಡು, ಸ್ಟಡೀಸ್ ಅಲ್ಲಿ ತುಂಬಾ ಹಿಂದೆ ಇದ್ದಾರೆ ಅಂಥ ಮಕ್ಕಳನ್ನ ಸೇರಿಸ್ಕೊಂಡು, ಅವರಿಗೆ ಓದ್ಬೇಕು ಅಂತ ಅನ್ಸತ್ತೆ, ಓದ್ಬೇಕಾಗಿದ್ರೆ ಕಣ್ಣುಗಳೆಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತದೆ, ಅಂಥ ಸಮಸ್ಯೆ ಇರುವಂತಹ ಮಕ್ಕಳಿಗೆಲ್ಲ ಫಾರಿನ್ ನಲ್ಲಿ ಸೂಪರ್ ಬ್ರೈನ್ ಆಸನ ಅಂತ ಹೇಳ್ಕೊಡ್ತಾರೆ. ಸೂಪರ್ ಬ್ರೈನ್ ಆಸನ. ನಾನು ಕೂಡ ಇತ್ತೀಚೆಗೆ ಮೊದಲ ಬಾರಿಗೆ ಒಬ್ರು ವಿದ್ಯಾರ್ಥಿಗಳಿಗೆ ಸೂಪರ್ ಬ್ರೈನ್ ಆಸನ ಹೇಳ್ತಾ ಇದ್ದೇನೆ ಅಂತಂದ್ರು. ಲೆಟ್ಸ್ ಸ್ಟಾರ್ಟ್ ಸೂಪರ್ ಬ್ರೈನ್ ಆಸನ ಅಂತಂದ್ರು. ಅದೇ ಇದು ಮೋಸ್ಟ್ಲಿ ಫಾರಿನ್ ಇದ್ದ ಏನೋ ಇರಬೇಕು ಅಂತ ನಾನು ಕೂಡ ಅನ್ಸ್ಕೊಂಡೆ. ನಾನು ಸಹ ಬಹಳ ಖುಷಿಯಿಂದ ಇದೇನೋ ಭಯಂಕರ ಏನೋ ಇರಬೇಕು ಅಂತ ನನಗೂ ಅನ್ನಿಸ್ತು. ಏನಿರ್ಬೋದು ಅಂತ ಕುತೂಹಲದಿಂದ ನೋಡಿದೆ. ಮಕ್ಕಳೆಲ್ಲವ ಕುತೂಹಲ ಇತ್ತು. ಸೂಪರ್ ಬ್ರೈನ್ ಆಸನ ಭಯಂಕರ ಫಾರಿನ್ ಇಂಪೋರ್ಟೆಡ್ ಅಲ್ವಾ ಅಂತ ಇತ್ತು. ಮಕ್ಕಳೆಲ್ಲ ಸಾಲಾಗ ನಿಂತ್ಕೊಂಡ್ರು. ನಿಂತ್ಕೊಂಡ ತಕ್ಷಣ ಹೇಳಿದ್ರು, ಚಿಲ್ಡ್ರನ್, ಎಸ್, ನಿಮ್ಮ ಬಲಕೈ, ಈ ಹೆಬ್ಬೆರಳು ಮತ್ತು ತೋರ್ಬೆರಳು ಇದೆರಡನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ರೈಟ್ ಅನ್ನ ಲೆಫ್ಟ್ ಕಿವಿ ತುದಿಗೆ, ಲೆಫ್ಟ್ ಕಿವಿ ತುದಿಗೆ ಅಂತಂದ್ರೆ ನಾವು ಸಣ್ಣದಿರುವಾಗ ಟಿಕ್ಕಿ ಹಾಕೊಳ್ತೇವಲ್ಲ, ಆ ಜಾಗಕ್ಕೆ ಇಟ್ಕೊಳ್ಳಿ. ಲೆಫ್ಟ್ ಅನ್ನ ಅದೇ ಪೊಸಿಷನ್ ಅಲ್ಲಿ ರೈಟ್ ಇಟ್ಕೊಳ್ಳಿ. ಸರಿ, ರೆಡಿ? ಯಸ್, ಸಿಟ್ ಡೌನ್. ಮಕ್ಕಳೆಲ್ಲ ಹಾಗೆ ಕುಳಿತುಕೊಂಡ್ರು. ಕೆಲವರಿಗೆಲ್ಲ ಕುಳಿತುಕೊಂಡ ಅಭ್ಯಾಸವೇ ಇಲ್ಲದಿದ್ದವರು ಬಿದ್ದು ಬಿಟ್ರು. ಕೆಲವರೆಲ್ಲ ಏನು ಅಭ್ಯಾಸ ಇಲ್ಲದೆ ಇದ್ದವರು ಗ್ಯಾಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಖುಷಿ, ಮತ್ತೆ ಮೇಲ್ಗಡೆ ಎದ್ರು, ಮತ್ತೆ ಕೆಳಗಡೆ ಕುಳಿತುಕೊಂಡ್ರು, ಮೇಲ್ಗಡೆ ಎದ್ರು, ಕೆಳಗಡೆ ಮೇಲ್ಗಡೆ, ಕೆಳಗಡೆ ಮೇಲ್ಗಡೆ, ಈ ತರ ಮಾಡಿದ್ರು. 21 ಸರ್ತಿ ಮಾಡಿಸಿದ್ರು. ಆಮೇಲೆ ಅವರು ಅದಕ್ಕೆ ತುಂಬಾ ಚಂದದ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟರು. ಈ ಆಸನವನ್ನ ವಿದೇಶಗಳಲ್ಲಿ ಸೂಪರ್ ಬ್ರೈನ್ ಆಸನ ಅಂತ ಕರೀತಾರೆ. ಈ ಆಸನ ಬೇರೇನೂ ಕೂಡ ಅಲ್ಲ. ಸೋಮೇಶ್ವರ ಶಾಲೆ ಒಳಗಡೆ ಬರಬೇಕಾಗಿದ್ರೆ ಅಲ್ಲಿ ಬಿಳಿ ಬಣ್ಣದ ಗಣಪ ಕೂತಿದ್ದಾನೆ. ಆ ಗಣಪನ ಎದುರುಗಡೆ ಇನ್ನೊಂದದ್ರಲ್ಲಿ ಮರ್ತೋಯ್ತು, ನಾಲಗೆಯನ್ನ ಮೇಲ್ಬಾಯಿಗೆ ತಾಗಿಸ್ಬೇಕು. ಮೇಲ್ಬಾಯಿ, ಇದು ಕೆಳಬಾಯಿ, ಇದು ಮೇಲ್ಬಾಯಿ, ರೂಫ್ ಇದೆ ಅಲ್ಲ, ಆ ರೂಫ್ಗೆ ತಾಗಿಸ್ಬೇಕು. ಉಲ್ಟಾ ಮಾಡಿಕೊಂಡು ತಾಗಿಸ್ಬೇಕು. 21 ಸರ್ತಿ ಬಸ್ಕಿ ಮಾಡಬೇಕು. ಇದನ್ನ ಪ್ರತಿದಿನ ಬೆಳಗ್ಗೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಾಯ್ತು. ಗಣಪತಿ ಅಥವಾ ಆಂಜನೇಯನ ಸನ್ನಿಧಾನದಲ್ಲಿ ಗರಡಿ ಮನೆಗೆಲ್ಲ ಹೋಗ್ಬೇಕಾಗಿದ್ರೆ ಇದನ್ನ ಮಾಡ್ತಾ ಇದ್ರಾಯ್ತು. ಕಾರಣ ಏನು ಅಂತಂದ್ರೆ, ನನ್ನ ಬುದ್ಧಿಶಕ್ತಿ ಶಾರ್ಪ್ ಆಗಿರ್ಬೇಕು, ಸದಾಕಾಲ ಜಾಗೃತ ಸ್ಥಿತಿಯಲ್ಲಿರ್ಬೇಕು. ಸದಾಕಾಲ ಜಾಗೃತ ಸ್ಥಿತಿಯಲ್ಲಿರ್ಬೇಕು ಅಂತಂದ್ರೆ ಈ ರೀತಿಯ ಆಸನಗಳು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು. ಅದನ್ನ ಫಾರಿನರ್ಸ್ ಕಲ್ತರು, ಅದಕ್ಕೊಂದು ಹೆಸರನ್ನ ಕೊಟ್ರು. ನಾವು ಅದಕ್ಕೆ ಬಸ್ಕಿ ಅಂತ ಹೆಸರನ್ನ ಕೊಟ್ರೆ ಅವ್ರು ಅದಕ್ಕೆ ಸೂಪರ್ ಬ್ರೈನ್ ಆಸನ ಅಂತ ಹೆಸರನ್ನ. ಇವತ್ತದು ಡಾಲರ್ಗಳ ಬಿಸ್ನೆಸ್. ಸರ್ ಹತ್ರ ಮಾಡ್ಲಿಕ್ಕೆ ಹೇಳಿ, ಡಾಲರ್ಗಳ ಲೆಕ್ಕದಲ್ಲಿ ನಮ್ಮ ಸರ್ ಕೂಡ
ಕಳೀತಾರೆ. ಇವತ್ತದು ಫಾರಿನ್ ನಲ್ಲಿ ಸೂಪರ್ ಬ್ರೈನ್ ಆಸನ ಫೇಮಸ್ ಆಸನ ಆಗಿದೆ. ಅದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸಾಮಾನ್ಯವಾಗಿ ಕಾನ್ಸಂಟ್ರೇಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೆಲ್ಲವೂ ಕೂಡ ಝೀರೋ ಆಗ್ಬಿಡುತ್ತೆ. 5 ಪ್ರಮುಖವಾಗಿರುವಂತಹ 5ನೆಯ ಅಂಶ ಪರೀಕ್ಷಾ ಭಯ ನಿವಾರಣೆಗೆ ಮತ್ತು ಅಂಕಗಳಲ್ಲಿ ಜಾಸ್ತಿ ಪಡೆಯುವುದಕ್ಕೂ ನಾನು ಹೇಳ್ತಾ ಇರುವಂತದ್ದಕ್ಕೂ ಸಂಬಂಧ ಇಲ್ಲ ಅಂತ ನಮಗೆ ಅನ್ನಿಸ್ಬೋದು, ಆದ್ರೆ ಸಂಬಂಧ ಇದೆ. ಸಾಧ್ಯ ಆದಷ್ಟು ನಿಮ್ಮ ಉಸಿರಿನ ಮೇಲೆ ನಿಮಗೆ ನಿಯಂತ್ರಣ ಇರಲಿ. ಉಸಿರಿನ ಮೇಲೆ ನಿಯಂತ್ರಣ, ಪ್ರಾಣಾಯಾಮ ಅಂತ ಕರೀತಾರೆ ಅದನ್ನು. ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸೋದನ್ನ ಪ್ರಾಣಾಯಾಮ ಅಂತ ಕರೀತಾರೆ. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ನಾಗ ಸಾಧುಗಳನ್ನೆಲ್ಲ ನೋಡಿರ್ಬೋದು. ನಾಗ ಸಾಧುಗಳು ನಮ್ಮ ಮಂಗಳೂರಲ್ಲಿ ಒಂದು ಜೋಗಿ ಮಠ, ಕದ್ರಿ ಮಠ ಅಂತ ಇದೆ. ಅಲ್ಲಿ ಕೆಲವು ವರ್ಷಗಳಿಗೊಮ್ಮೆ ಆ ಕಡೆ ಉತ್ತರ ಭಾರತದ ಸಾಧುಗಳೆಲ್ಲ ಬರ್ತಾರೆ. ಅವರು ವಿಶಾಲವಾದ ಮರಗಳಲ್ಲಿ ರೆಂಬೆ ಇದೆ. ನಾನು ಆ ಮಠಕ್ಕೆ ಹೋಗಿದ್ದೆ ಒಂದಿನ. ಆ ರೆಂಬೆಯ ಮೇಲ್ಗಡೆ 2 ಕಾಲುಗಳನ್ನ ಹೀಗೆ ಹಾಕೊಂಡು ಆರಾಮದಲ್ಲಿದ್ದಾರೆ. ಅಂದ್ರೆ ನೇತಾಡ್ತಾ ಇದ್ದಾರೆ. ನನಗೆ ಮರದಲ್ಲಿ ನೇತಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ಅಯ್ಯೋ ಬಿದ್ದು ಬಿಟ್ರೆ ಅಂತ ಅನಿಸ್ತದೆ. ಅವರು ಬಹಳ ಆರಾಮ್ಸೆ ಅದರಲ್ಲಿದ್ದಾರೆ. ಹೇಗೆ ಸಾಧ್ಯ ಇದು? ಸ್ವಾಮಿ ರಾಮ ಅಂತ ಒಬ್ರು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಒಂದು ಪುಸ್ತಕ ಬರುತ್ತೆ. ಆ ಪುಸ್ತಕದಲ್ಲಿ ಹಿಮಾಲಯದಲ್ಲಿ 100 ವರ್ಷ, 110 ವರ್ಷ, 125 ವರ್ಷ ಆದಂತ ಸಾಧುಗಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಪ್ರಯಾಗದಲ್ಲಿ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಕುಂಭಮೇಳ ಅಂತ ಮಾಡ್ತಾರೆ. ಆ ಕುಂಭಮೇಳ ಮಾಡಬೇಕಾಗಿದ್ರೆ ಅದುವರೆಗೆ ಎಲ್ಲಿಯೂ ಕಾಣಿಸಿಕೊಳ್ಳದೇ ಇರುವ ಸಾಧುಗಳೆಲ್ಲ ಅಲ್ಲಿಗೆ ಬರ್ತಾರೆ. ಅವರು ವಿಚಿತ್ರವಾಗಿರ್ತಾರೆ, ಹೇಗೇಗೋ ಇರ್ತಾರೆ, ಆಹಾರ ಸೇವನೆಯನ್ನೇ ಮಾಡೋದಿಲ್ಲ, ಬರೀ ಗಾಳಿಯನ್ನೇ ತಿಂದು ಜೀವನವನ್ನ ಮಾಡ್ತಾ ಇರ್ತಾರೆ. ಹೇಗೆ ಸಾಧ್ಯ ಇದು ಅಂತಂದ್ರೆ ಅದನ್ನ ಯೋಗ ಸಾಧನೆ ಅಂತ ಹೇಳ್ತಾರೆ. ಒಂದು ಖೇಚರ ಯೋಗ ಅಂತ ಒಂದಿದೆ. ಅದನ್ನ ಕೆಲವರು ಕೇಚರ ಅಂತಲೂ ಕರೀತಾರೆ, ಖೇಚರ ಅಂತಲೂ ಕರೀತಾರೆ. ಖ ಅಂದರೆ ಆಕಾಶ, ಚರ ಅಂದರೆ ನಡೆದಾಡುವುದು. ಆಕಾಶದಲ್ಲಿ ನಡೆದಾಡುವ ಅಂದ್ರೆ ನೆಲ ಬಿಟ್ಟು ತೇಲುವಂತಹ ಶಕ್ತಿಯನ್ನ ಕೊಡುವ ಖೇಚರ, ಅದನ್ನೇ ಕೆಲವರು ಕೇಚರ ಅಂತಲೂ ಕರೀತಾರೆ. ಕ ಖ. ಖ ಅಂದರೆ ಆಕಾಶ, ಕ ಅಂದರೆ ನೀರು, ಕೆ ಅಂದರೆ ನೀರು, ಕೆ ಚರ, ನೀರಿನಲ್ಲಿ ನಡೆದಾಡುವಂತಹ ಸಾಮರ್ಥ್ಯ. ನೀವು ಹಳೆ ಕಾಲದ ಕೆಲವು ಚಂದಮಾಮದ ಕಥೆಗಳನ್ನೆಲ್ಲ ನೋಡಿದ್ರೆ ಅದರಲ್ಲಿ ಒಂದು ಬಾಳೆ ಎಲೆಯನ್ನ ಕಡಿದು ಬಾಳೆ ಎಲೆಯನ್ನ ನೀರಿಗೆ ಹಾಕಿ ಅದನ್ನ ದೋಣಿ ತರ ಉಪಯೋಗ ಮಾಡಿಕೊಂಡು ಹೋಗುತ್ತಿದ್ದರು, ಆಕಾಶ ಮಾರ್ಗದಲ್ಲಿ ಸಂಚರಿಸಿದರು. ಖೇಚರ ಯೋಗದ ರಿಸಲ್ಟ್. ನಮ್ಮ ಯೋಗದಲ್ಲಿ, ನಮ್ಮ ಪ್ರಾಣಾಯಾಮದಲ್ಲಿ, ನಮ್ಮ ಸಾಧನೆಗಳಲ್ಲಿ ಅಷ್ಟು ಶಕ್ತಿ ಇದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಸಾಧ್ಯ ಆದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಬ್ಬ ಟೀಚರ್ ಕ್ಲಾಸ್ ಮುಗಿಸಿ ಕ್ಲಾಸಿಂದ ಹೊರಗಡೆ ಹೋಗಿ ಇನ್ನೊಬ್ಬ ಟೀಚರ್ ತರಗತಿ ಒಳಗಡೆ ಬರಬೇಕಾಗಿದ್ರೆ ಕನಿಷ್ಠ ಒಂದು 30 ಸೆಕೆಂಡ್ಸ್ ಆದ್ರೂ ಗ್ಯಾಪ್ ಸಿಗತ್ತಾ? ಕನಿಷ್ಠ 30 ಸೆಕೆಂಡ್ಸ್ ಟು 1 ಮಿನಿಟ್ ಆದ್ರೂ ಗ್ಯಾಪ್ ಇದ್ದೇ ಇರುತ್ತೆ. ದಯವಿಟ್ಟು ಆ 1 ಮಿನಿಟ್ ಗ್ಯಾಪ್ ಅಲ್ಲಿ ಯಾರೋ ಟೀಚರ್ ಬಂದು ಇನ್ಸಿಸ್ಟ್ ಮಾಡಬೇಕು ಅಂತ ಯೋಚನೆಯನ್ನ ಮಾಡದೆ ಒಂದು ಬಾರಿ ಪ್ರಾಣಾಯಾಮವನ್ನ ಸರಿಯಾಗಿ ಕಲಿತ್ಕೊಳ್ಳಿ. ಪ್ರಾಣಾಯಾಮವನ್ನ ಸರಿಯಾಗಿ ಕಲಿತ್ಕೊಂಡ ನಂತರ ಒಂದು ಕ್ಲಾಸ್ ಮುಗಿಸಿ ಇನ್ನೊಂದು ಕ್ಲಾಸ್ಗೆ ಸಿಗುವಂತ 30 ಸೆಕೆಂಡ್ಸ್ ಅಲ್ಲಿ 1 ಮಿನಿಟ್ ಅಲ್ಲಿ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಿ. ಕೆಲವರೆಲ್ಲ 1 ನಿಮಿಷಕ್ಕೆ 2 ಬ್ರೀದ್ ಇನ್ ಬ್ರೀದ್ ಔಟ್ ಮಾಡುವಂತ ಸಾಧಕರು ಇದ್ದಾರೆ. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ, ಅದನ್ನ ದಯವಿಟ್ಟು 1 ಮಿನಿಟ್ಗೆ ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್. 1 ಮಿನಿಟ್ಗೆ ಬರೀ 2, 1 ಮಿನಿಟ್ಗೆ ಬರೀ 1 ಬ್ರೀದ್ ಇನ್ ಬ್ರೀದ್ ಔಟ್ ಅನ್ನ ಮಾಡುವಂತ ಸಾಧಕರು ಕೂಡ ಇದ್ದಾರೆ. ಬೈ ಪ್ರಾಕ್ಟೀಸ್ ಅಷ್ಟೇ. ಈಗಲೇ ನೀವು ಮಾಡ್ಕೊಂಡ್ರೆ ದಮ್ ಕಟ್ಬೋದು. ಅಭ್ಯಾಸ ಇಲ್ಲದೆ ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ರೆ ಆ ಪ್ರಾಣಾಯಾಮದಲ್ಲಿ ಅಷ್ಟು ಶಕ್ತಿ ಇದೆ, ಅದನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಉಳಿದಂತೆ ಪರೀಕ್ಷೆಯ ತಯಾರಿಗಳು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪೆನ್ ಬೇಕು, ಪೇಪರ್ ಬೇಕು, ಪೆನ್ಸಿಲ್ ಬೇಕು, ಇರೇಸರ್ ಬೇಕು, ಕಟ್ಟರ್ ಬೇಕು, ಪೌಚ್ ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಓದಿರ್ಬೇಕು. ಇಷ್ಟೆಲ್ಲ ಇದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಓದಿರಬೇಕು. ಆ ಓದಿರಬೇಕು ಅನ್ನುವಂಥದ್ದಕ್ಕೆ ಮುಖ್ಯವಾಗಿ ಈ 5 ಅಂಶಗಳನ್ನು ಅಳವಡಿಸಿಕೊಂಡ್ರೆ ಓದು ಬಿಕಮ್ಸ್ ಈಸಿ, ಸ್ಟಡಿ ಬಿಕಮ್ಸ್ ಈಸಿ. ಸ್ಟಡಿ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಅಲ್ಲ. ಈ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸ್ಟಡೀಸು, ಇಂಗ್ಲಿಷ್, ಕನ್ನಡ, ಹಿಂದಿ ಇವನ್ನೆಲ್ಲ ಮಾಡಿದವರು ನಮ್ಮ ಹಾಗೆಯೇ ಇರುವ ಮನುಷ್ಯರು, ಅನ್ಯಗ್ರಹ ಜೀವಿಗಳಲ್ಲ. ಏಲಿಯನ್ಗಳು ಬಂದು ಕನ್ನಡ ಪಾಠ ಬರೆದದ್ದಲ್ಲ.
ಏಲಿಯನ್ಗಳು ಬಂದು ಫಿಸಿಕ್ಸ್ ಕೆಮಿಸ್ಟ್ರಿಯನ್ನ ಬರೆದಿರುವಂಥದ್ದಲ್ಲ. ನಮ್ಮ ಹಾಗೆಯೇ ಎರಡು ಕೈಕಾಲು, ಒಂದು ಮೂಗು, ಎರಡು ಹೊಳ್ಳೆ, ಎರಡು ಕಣ್ಣು ಇರುವಂತಹ ಮನುಷ್ಯರೇ ಬರೆದಿರುವಂತಹ ಸಬ್ಜೆಕ್ಟ್ ಅನ್ನ ನಾವು ಓದ್ತಾ ಇದ್ದೇವಷ್ಟೇ. ಹಾಗಾಗಿ ಮ್ಯಾನ್ ಮೇಡ್ ಸಬ್ಜೆಕ್ಟ್ ಅನ್ನ ನಾವು ಯಾಕೆ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ? ನಮಗೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ಕಾಂಪ್ಲೆಕ್ಸ್ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ನನ್ನಿಂದ ಇದು ಪ್ರಾಯಶಃ ಸಾಧ್ಯ ಆಗುವಂಥದ್ದಲ್ಲ ಅನ್ನುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ದಯವಿಟ್ಟು ಕಿತ್ತು ಬಿಸಾಕಿಬಿಡಿ. ನೆಗೆಟಿವ್ ಎನರ್ಜಿಯನ್ನ ದಯವಿಟ್ಟು ಕಿತ್ತು ಬಿಸಾಕಿಬಿಡಿ. ನೀವು ಇಲ್ಲಿ ಈ ಶಾಲೆಯಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಕೋಣಿವಾಡದ ಸೋಮೇಶ್ವರ ಸ್ಕೂಲಿಗೆ ಬೆಳಗ್ಗೆ ಹೋಗ್ತಾ ಇರಬೇಕಾಗಿದ್ರೆ ಅಲ್ಲೊಂದು ಸರಸ್ವತಿ ಧ್ಯಾನ ಶ್ಲೋಕವನ್ನು ಮಕ್ಕಳು ಹೇಳ್ತಾ ಇದ್ರು. ನೀವು ಮನೆಯಲ್ಲಿ ಇದನ್ನ ಅಭ್ಯಾಸ ಮಾಡಬಹುದು, ಸಂಕಲ್ಪ ಮಾಡದೆ ಅಭ್ಯಾಸ ಮಾಡಬಹುದು. ಇವತ್ತು ವಿಶೇಷ ದಿನ ಏನು ಅಂತಂದ್ರೆ ರಥಸಪ್ತಮಿ. ಇವತ್ತು ರಥಸಪ್ತಮಿ ಯಾರಿಗೆ ವಿಶೇಷ? ಸೂರ್ಯನಿಗೆ ವಿಶೇಷ. ಸೂರ್ಯ ಯಾವುದರ ಸಂಕೇತ? ಬೆಳಕಿನ ಸಂಕೇತ. ಬೆಳಕು ಯಾವುದರ ಸಂಕೇತ? ಜ್ಞಾನದ ಸಂಕೇತ. ಹಾಗಾಗಿ ಜ್ಞಾನದ ಸಂಕೇತವಾಗಿರುವಂತಹ ಸೂರ್ಯ ಭಗವಂತನ ರಥಸಪ್ತಮಿಯ ದಿವಸ ಸಾಧ್ಯ ಆದ್ರೆ ಒಂದು ಒಳ್ಳೆ ಅಭ್ಯಾಸವನ್ನ ನಿಮ್ಮ ಮನೆಗಳಲ್ಲೇ ನೀವು ಪ್ರಾಕ್ಟೀಸ್ ಮಾಡಬಹುದು. ಆ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ ಸರಸ್ವತಿ ಸ್ತೋತ್ರ ಅಂತ ಇದೆ, ನೀವೆಲ್ಲ ಕೇಳಿರ್ಬೋದು. ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ತರಹದ ಸ್ತೋತ್ರಗಳಿದೆ. ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ ಅಂತ ದೇವಿ ಮಹಾತ್ಮೆ, ಅದರ ಒಂದು ಅಧ್ಯಾಯ 5ನೇ ಅಧ್ಯಾಯ ಇರಬೇಕು. ಮಹಾಸರಸ್ವತಿಯ ಧ್ಯಾನ. ಮಹಾಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ವಿದ್ಯೆ ಶಾಶ್ವತವಾಗಿರುತ್ತದಂತೆ. ಆ ಶಾಶ್ವತವಾಗಿರುವಂತಹ ವಿದ್ಯೆಯನ್ನ ಪಡೆಯೋದಕ್ಕೆ ಡೆವೋಷನ್ಗಿಂತ, ಭಕ್ತಿಗಿಂತ ಮಿಗಿಲಾದ ಮಾರ್ಗ ಇನ್ನೊಂದಿಲ್ಲ. ನೀವು ಯಾವ ದೇವರನ್ನ ಬೇಕಿದ್ರೂ ನಂಬಿ, ಆದ್ರೆ ಡೆವೋಷನ್ ಅನ್ನುವಂಥದ್ದೇ ಎಲ್ಲಾ ಸಾಧನೆಗಳ ರೂಟ್. ಎಲ್ಲಾ ಸಾಧನೆಗಳ ರೂಟ್ ಭಕ್ತಿ ಅನ್ನುವಂಥದ್ದು. ಯಾವ ದೇವರನ್ನ ಯಾವ ಮಾರ್ಗದಲ್ಲಿ ಬೇಕಿದ್ದರೂ ನಂಬಿ, ಆದರೆ ಆ ಭಕ್ತಿ ಅನ್ನುವಂತಹದ್ದೇ ನಮ್ಮ ಎಲ್ಲ ಸಾಧನೆಗಳ ಮೂಲ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಮನೆಗಳಲ್ಲಿ ನೀವು ಸಾಧ್ಯ ಆದರೆ, ಶಾಲೆಗಳಲ್ಲಿ ಶಾಲೆಯಲ್ಲಿ ಸಾಮೂಹಿಕವಾಗಿ ಸಾಧ್ಯ ಆದರೆ ಆ ಮಹಾಸರಸ್ವತಿ ಸ್ತೋತ್ರವನ್ನ ಪ್ರತಿ ದಿವಸ ಹೇಳಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತದೆ. ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತದೆ. ನಮ್ಮಲ್ಲಿ ಆ ಶಕ್ತಿಯನ್ನ ಅದು ತಂದು ಕೊಡುತ್ತದೆ. ಆ ಶಕ್ತಿಯೇ ನಮ್ಮಿಂದ ಸಾಧನೆಗಳನ್ನ ಮಾಡಿಸಿಕೊಳ್ಳುವಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಹುಟ್ಟುತ್ತಾನೆ ಯಾರು ಕೂಡ ಶಕ್ತಿವಂತ ಅಲ್ಲ. ನಾವು ಹುಟ್ಟುತ್ತಾನೆ ಯಾರು ಕೂಡ ಶಕ್ತಿಮಾನ್ ಅಲ್ಲ. ಬೆಳೀತಾ ಬೆಳೀತಾ ಸುತ್ತಮುತ್ತಲಿನ ಜ್ಞಾನವನ್ನ ಸಂಪಾದನೆ ಮಾಡ್ತಾ ನಾವು ಶಕ್ತಿಮಾನ್ ಆಗುವಂಥದ್ದು. ಅಂತಹ ಶಕ್ತಿಮಾನಗಳು ನಾವು ಆಗುವಂತಹ ಹೊಸ್ತಿಲಿನಲ್ಲಿ ಇವಾಗಿದೆ. 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆಗೆ ಸನ್ನದ್ಧರಾಗಿದ್ದೀರಿ. 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳೆಲ್ಲ ಮುಂದಿನ ವರ್ಷ ನಾವು ಪರೀಕ್ಷೆ ಬರೆಯೋದಕ್ಕೆ ಒಂದು ಅವಕಾಶ ನಮಗಿದೆ. ಇಂಥ ಒಂದು ಒಳ್ಳೆಯ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾ, ನಮಗೆ ಯಾವ ಒಂದು ಲಭ್ಯತೆಯನ್ನ ಈ ಸಮಾಜ ಕೊಟ್ಟಿದೆ, ಶಾಲೆ, ಮುಂದಿನ ಕಾಲೇಜು, ನನ್ನ ಮನೆ, ನನ್ನ ಪರಿವಾರ, ನನ್ನ ಟೀಚರ್ಸು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಫ್ರೆಂಡ್ಸು ಇತ್ಯಾದಿಗಳೆಲ್ಲವೂ ಕೂಡ ಸಮಾಜದ ಒಂದು ಭಾಗ, ದೇಶದ ಒಂದು ಭಾಗ. ಹಾಗಾಗಿ ನಾವು ಕೂಡ ಮುಂದಿನ ದಿವಸಗಳಲ್ಲಿ ಸೋಮೇಶ್ವರ ವಿದ್ಯಾಸಂಸ್ಥೆ ನನ್ನ ಅನಿಸಿಕೆ ಪ್ರಕಾರ ನಮಗೆ ಬರೀ ಮಾರ್ಕ್ಸು ಎಕ್ಸಾಮ್ ಮಾತ್ರ ಮಾಡ್ತಾ ಇಲ್ಲ, ಒಂದಷ್ಟು ವ್ಯಾಲ್ಯೂಸ್ ಅನ್ನ ಕೂಡ ಕೊಡ್ತಾ ಇದೆ. ಅಲ್ವ? ಕೊಡ್ತಾ ಇದೆ ತಾನೆ? ನನಗೆ ನನ್ನ ತಂದೆ ಅಂದ್ರೆ ನನ್ನ ದೇವರು, ನನ್ನ ತಾಯಿ ಅಂದ್ರೆ ನನ್ನ ದೇವರು, ಗುರುಗಳು ಅಂದ್ರೆ ನನ್ನ ದೇವರು, ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದವಾಗ ಗೆಸ್ಟ್ಗಳು ನನ್ನ ದೇವರು, ಈ ದೇಶ ನನ್ನ ದೇವರು ಅನ್ನುವಂಥ ಭಾವನೆಯನ್ನ ಸೋಮೇಶ್ವರ ವಿದ್ಯಾಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ತುಂಬಿಸ್ತಾ ಇದೆ. ಆ ಭಾವನೆಯನ್ನ ಇಟ್ಕೊಂಡು ಬದುಕಬೇಕಾಗಿರುವಂತಹ ಒಂದಷ್ಟು ಅವಕಾಶ ನಮ್ಮ ಎದುರುಗಡೆ ಇದೆ. ಮಕ್ಕಳೇ, ಇವತ್ತು ನಮ್ಮ ದೇಶ ಆತ್ಮಸ್ಥೈರ್ಯದೊಂದಿಗೆ ಬೆಳೀತಾ ಇದೆ. ಅದರಲ್ಲಿ ಇರುವಂತಹ ಒಂದು ಅಂಶ, ಭವಿಷ್ಯದಲ್ಲಿ ಎದುರಾಗುವಂತಹ ಸವಾಲು ಜವಾಬ್ದಾರಿಗಳನ್ನ ನಿರ್ವಹಿಸುವುದರಲ್ಲಿ ಆತ್ಮಸ್ಥೈರ್ಯವನ್ನ ಬೆಳೆಸಿಕೊಳ್ಳುವುದು. ಏನದು ಆತ್ಮಸ್ಥೈರ್ಯ ಅಂತಂದ್ರೆ? ಆತ್ಮಸ್ಥೈರ್ಯ, ನೀವು ಅದಕ್ಕೆ ಬೇರೆ 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 ಡೆಫಿನೇಷನ್ ಗಳನ್ನ ಕೊಡಬಹುದು. ಹೆದರಿಕೆ ಇಲ್ಲದಿರುವುದು, ಸ್ವಾಭಿಮಾನ, ಸೆಲ್ಫ್ ಕಾನ್ಫಿಡೆನ್ಸ್, ಬೇರೆ ಬೇರೆ ವ್ಯಾಖ್ಯಾನಗಳನ್ನ ನೀವು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಭವಿಷ್ಯದಲ್ಲಿ ನಮಗೇನೆಲ್ಲ ಸವಾಲುಗಳು ಬರಬಹುದು ಪ್ರೀತಿಯ ಮಕ್ಕಳೇ? ಭವಿಷ್ಯದಲ್ಲಿ ನಮಗೇನೆಲ್ಲ ಸವಾಲುಗಳು ಬರ್ಬೋದು?
ನೀವು ಯೋಚನೆ ಮಾಡಿದ್ದೀರಾ, ಒಂದು 10-15 ವರ್ಷಗಳ ಹಿಂದೆ ಮೊಬೈಲ್ ತೆಗೆದು ಮೊಬೈಲಲ್ಲಿ ಯಾರದ್ದೋ ಫೋನ್ ನಂಬರ್ ಅನ್ನ ಪ್ರೆಸ್ ಮಾಡಿದ್ರೆ ಅವನ ಅಕೌಂಟಿಗೆ ಹಣ ಹೋಗುತ್ತೆ ಅನ್ನುವಂತಹ ಕಾನ್ಸೆಪ್ಟ್ 15 ವರ್ಷಗಳ ಹಿಂದೆ ಯಾರಲ್ಲಾದ್ರೂ ಹೇಳ್ತಾ ಇದ್ರೆ ನಕ್ಕು ಬಿಡ್ತಾ ಇದ್ರು, ನೀನು ಹುಚ್ಚು ಅಂತಂತಿದ್ರು. ಹೌದಾ? ಹೌದು ತಾನೆ? ಅದೇ ಇವತ್ತು ನೀವು ದಾವಣಗೆರೆಯಲ್ಲಿ ಹೋಗಿ ಬೆಣ್ಣೆ ದೋಸೆ ತಿಂದ್ರೆ ಕಿಸೆಯಲ್ಲಿ 2 ಪೈಸೆ, 1 ಪೈಸೆ ಇಲ್ಲ, 1 ರೂಪಾಯಿ ಕಾಯಿನ್ ಕೂಡ ಇಲ್ಲದೆ ಇದ್ರೂ ನೀವು ಬೆಣ್ಣೆ ದೋಸೆ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಸಮೋಸ ಅರ್ಧ ತಿಂತಾ ಇದ್ದೀರಾ, ಕ್ಯಾಶ್ ಇಲ್ಲ, ಅರ್ಧ ಸಮೋಸ ಬಾಯಲ್ಲಿದೆ, ಅರ್ಧ ಸಮೋಸ ಒಳಗಡೆ ಹೋಗಿದೆ, ಚಿಂತೆಗೆ ಪೇಟಿಎಂ ಮಾಡಿ. ಎಲ್ಲೋ ಎಳನೀರಿನ ಅಂಗಡಿಗೆ ಹೋಗಿದ್ದೀರಿ, ಎಳನೀರು ಕುಡೀರಿ, ಆಮೇಲೆ ಈ ಟಿವಿಯಲ್ಲೆಲ್ಲ ಆಡ್ ತೋರಿಸ್ತಾರಲ್ಲ, ಅದೇನೋ ಒಂದು ಕುಡಿತಾರೆ ಅವರು, ಕೆಂಪು ಬಾಟಲ್ ಅಲ್ಲಿ ಇದೆ, ಅದನ್ನು ಕುಡಿತಾರೆ, ಸ್ಟ್ರಿಂಜ ಅದನ್ನ ಕುಡಿತಾರೆ. ಕುಡಿದ ತಕ್ಷಣ ಅವನಲ್ಲಿ ವಿದ್ಯುತ್ ಬಂದ ಹಾಗಾಗುತ್ತೆ, ಸಿಕ್ಕಾಪಟ್ಟೆ ಪವರ್. ನೀವು ಅದನ್ನ ನೋಡಿಕೊಂಡು ಪರೀಕ್ಷೆಗೆ ಓದದೆ ಬೆಳಗ್ಗೆ ಬರಬೇಕಾಗಿರೋ ಒಂದು ಬಾಟಲ್ ಅನ್ನ ಕುಡಿದು ಬಂದ್ರೆ ಪರೀಕ್ಷೆ ಎಲ್ಲ ಬರೀಬಹುದು. ಆ ಥರ ಎಲ್ಲ ಆಗೋದಿಲ್ಲ, ದಯವಿಟ್ಟು ಆ ಥರ ಎಲ್ಲ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಒಬ್ಬ ಹುಡುಗಿ ಬುಮ್ರಾ ಹತ್ರ ಹೇಳೋದು, ಕ್ರಿಕೆಟ್ ಆಡ್ತಾನೆ ಅಂತ, ವಿಕೆಟ್ ಆರಿಸೋದು ಬಿಡು, ಕಾಯಿನ್ ಆರಿಸು, 4 ಸರ್ತಿ ಪ್ರಯತ್ನ ಮಾಡೋದು, ಆಮೇಲೆ ಆ ಕಡೆ ಹೋಗೋದು, ಬೂಸ್ಟ್ ಕುಡಿಯೋದು, ಹೊರಗಡೆ ಬಂದು ಕಾಯಿನ್ ಆರಿಸೋದು. ನಿಮಗೂ ಯಾರಾದ್ರೂ ಹೇಳೋದು, ಪರೀಕ್ಷೆಗೆ ಓದದೇ ಚಿಂತೆ ಇಲ್ಲ ಮರ, ಎಕ್ಸಾಮ್ ದಿನ ಬೆಳಗ್ಗೆ ಬೂಸ್ಟ್ ಕುಡಿ 100. ಆ ಥರದ್ದೆಲ್ಲ ಜಾದುಗಳಾಗೋದಕ್ಕೆ ಸಾಧ್ಯ ಇಲ್ಲ, ಆ ಥರದ ಜಾದುಗಳೆಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಹಾಗಿದ್ರೂ ಏನಾದರೂ ಹೊರಗಡೆ ಕುಡಿಬೇಕು ಅಂತಂದ್ರೆ ಎಳನೀರು ಸಿಗತ್ತಲ್ಲ, ಎಳನೀರನ್ನ ಕುಡಿದ್ಬೇಡಿ. ಎಳನೀರು ನಮಗೆ ಶಕ್ತಿ ಕೊಡುತ್ತೆ. ಎಳನೀರಿನ ಜೊತೆಗೆ ಒಂಚೂರು ಲಿಂಬೆ ಹಣ್ಣು ಅದನ್ನ ಸೇರಿಸ್ಬಿಟ್ಟು ಕುಡಿದ್ರೆ ಅದು ಅಮೃತ. ಸತ್ಯ, ಅದು ಅಮೃತ. ಅಂಥ ಅಮೃತವನ್ನ ಕುಡಿಯುವಂತ ಕೆಲಸವನ್ನ ನಾವು ವಿದ್ಯಾರ್ಥಿಗಳು ಮಾಡಬೇಕು. ಅಲ್ಲಿಗೋದವಾಗ ತುಂಬಾ ಹಿಂದೆ ಎಲ್ಲ ಹೇಳ್ತಾ ಇದ್ರು, ಏನು 2014-15ರಲ್ಲಿ 2000 ನೋಟ್ ಎಲ್ಲ ಬ್ಯಾನ್ ಆಯಿತು, 1000 ನೋಟ್ ಎಲ್ಲ ಬ್ಯಾನ್ ಆಯಿತು. ಗೊತ್ತು ತಾನೆ? 1000 ನೋಟ್ ಬ್ಯಾನ್ ಆಯಿತು, 500 ಹಳೆ ನೋಟ್ ಎಲ್ಲ ಬ್ಯಾನ್ ಆಯಿತು. ನಮ್ಮಮ್ಮ ಜೀರಿಗೆ ಡಬ್ಬದೊಳಗಡೆ ಇದ್ದ ತುಂಬಾ ಹಣ ಎಲ್ಲ ಹೊರಗಡೆ ಬಂತು. ಆ ನೋಟ್ ಬ್ಯಾನ್ ಆದವಾಗ ಸಂಸತ್ನಲ್ಲಿ ಒಬ್ಬರು ಪಾರ್ಲಿಮೆಂಟೇರಿಯನ್ ಇದ್ರು, MP ಇದ್ರು. ಅವ್ರು ಹೇಳಿದ್ರು ಪ್ರಧಾನಮಂತ್ರಿಗಳಿಗೆ, ಏನು ನೀವೆಲ್ಲ ಬ್ಯಾನ್ ಮಾಡಿ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರೆ ತರಕಾರಿ ಸೊಪ್ಪು ಮಾರಾಟ ಮಾಡುವಂತ ಕಮಲಮ್ಮ ಎಲ್ಲ ಡಿಜಿಟಲ್ ಇಂಡಿಯಾ ಮಾಡೋದಕ್ಕೆ ಆಗತ್ತಾ ಅಂತ ಪ್ರಶ್ನೆ ಕೇಳಿದ್ರು. ಇವತ್ತು ದಾವಣಗೆರೆ ಬೀದಿಯಲ್ಲಿ ಸೊಪ್ಪು ಮಾರೋರನ್ನ ನೋಡಿ, ಅವರಲ್ಲೂ ಕೂಡ ಇದೆ ಪೇಟಿಎಂ ಮಾಡಿ. ಆ ಪೇಟಿಎಂ ಸಿಸ್ಟಮ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂತ ವಿದ್ಯಾರ್ಥಿ ಭಾರತದವನು. ನೆನ್ಪಿಟ್ಕೊಳ್ಳಿ, ಭಾರತದ ಒಬ್ಬ ಸ್ಟೂಡೆಂಟ್ ಆ ಪೇಟಿಎಂ ಅನ್ನ ಕೊಟ್ಟದ್ದು ವಿಜಯ್ ಶೇಖರ್ ಶರ್ಮಾ ಅಂತ ಅವರ ಹೆಸರು, ಇಂಜಿನಿಯರ್ ಹೆಸರು ವಿಜಯ್ ಶೇಖರ್ ಶರ್ಮಾ. 2008-9 ಅಲ್ಲಿ ಈ ಆಪ್ ಅನ್ನ ಡೆವಲಪ್ ಮಾಡ್ತಾ ಇರಬೇಕಾಗಿದ್ರೆ ಅವರಿಗೆ ಅನೇಕ ಜನ ಅಂದ್ರಂತೆ, ಇದೆಲ್ಲ ಈ ಪೇಟಿಎಂ ಸ್ಕ್ಯಾನ್ ಮಾಡೋದಂತೆ, ಮೊಬೈಲ್ ಕೊಡೋದಂತೆ, ಈ ತರದೆಲ್ಲ ವರ್ಕೌಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಭಾರತದಲ್ಲಿ. ಇಷ್ಟು ದೊಡ್ಡ ದೇಶ, ಕೋಟಿಗಟ್ಟಲೆ ಜನಸಂಖ್ಯೆ, ಇವೆಲ್ಲ ವರ್ಕೌಟ್ ಆಗೋದೇ ಇಲ್ಲ. 2015 ಪ್ರಧಾನಮಂತ್ರಿಗಳು ಸಂಸತ್ನಲ್ಲಿ ಇನ್ನು ಮುಂದೆ ನೋಟ್ ಬಂದಿ ಅಂತ ಹೇಳುವಾಗ ಪೇಟಿಎಂ ಕ್ಲಿಕ್ ಆಯಿತು. ಇವತ್ತು ಇಡೀ ದೇಶದಲ್ಲಿ ಪೇಟಿಎಂ ಇಲ್ಲದೆ ಇದ್ರೆ ಅವನೊಬ್ಬ ಇಲ್ಲಿಟ್ರೇಟ್ ಅಂತ ಕರೀತಾರೆ. ಪೇಟಿಎಂ ಉಪಯೋಗ ಮಾಡೋದು ಗೊತ್ತಿಲ್ಲದೆ ಇದ್ರೆ ಅವನ ಅನಕ್ಷರಸ್ಥ ಅಂತ ಕರೀತಾರೆ. ಹಳ್ಳಿಯಲ್ಲಿ ABCD ಬರದೇ ಇರುವಂತ ವ್ಯಕ್ತಿಗಳಿಗೂ ಕೂಡ ಮೊಬೈಲ್ ಕೊಟ್ಟು ಪೇಟಿಎಂ ಉಪಯೋಗ ಮಾಡುವಂಥದ್ದು ಗೊತ್ತಿದೆ. ಒಬ್ಬ ವ್ಯಕ್ತಿ ವಿಜಯ್ ಶೇಖರ್ ಶರ್ಮಾ ಅನ್ನುವ ಭಾರತದ ವಿದ್ಯಾರ್ಥಿ ಕಂಡಂತಹ ಕನಸು ಇವತ್ತು ದೇಶದ ಪ್ರೈಡ್ ಪೇಟಿಎಂ ಆಗಿ ಬದಲಾವಣೆ ಆಗಿದೆ. ವಿಜಯ್ ಶೇಖರ್ ಶರ್ಮಾ ಅನ್ನುವ ಒಬ್ಬ ಸ್ಟೂಡೆಂಟ್ ಆತ್ಮಸ್ಥೈರ್ಯವನ್ನ ಬೆಳೆಸಿಕೊಂಡದ್ರಿಂದ ದೇಶ ಸ್ವಾಭಿಮಾನಿಯಾಗಿ ಮುಂದುವರಿತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸೋಮೇಶ್ವರ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಕೂಡ ಸಾಮಾನ್ಯ ಸುರೇಶ್ ಸರ್ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಮಾರ್ಕ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ವಿದ್ಯಾರ್ಥಿಗಳ ಮಾತ್ರ ಆಗುವಂಥದ್ದು ಅಲ್ಲ. ಅದಕ್ಕೋಸ್ಕರ ಒಂದು ಸಂಸ್ಥೆ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಸೋಮೇಶ್ವರದ ವಿದ್ಯಾರ್ಥಿಗಳ ಬಗೆಗೆ ಇರುವ
ಲಕ್ಷ್ಯ ಏನು, ಚಿಂತನೆ ಏನು, ಗುರಿ ಏನು ಅಂತಂದ್ರೆ ಈ ಶಿಕ್ಷಣ ಸಂಸ್ಥೆಯಿಂದ ನಾಡಿನ ನಾಳೆಗಳನ್ನ ಸೃಷ್ಟಿ ಮಾಡುವ ಮಕ್ಕಳು ಹೊರಗಡೆ ಹೋಗ್ತಾರೆ. ನಾಡಿನ ನಾಳೆ, ಭಾರತದ ಭವಿಷ್ಯವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಹೊರಗಡೆ ಬರಬೇಕು. ಮಕ್ಕಳೇ, ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ತೀರಿ, ನಾನು ಅವಾಗ ಶ್ರೀಧರ ಅಂತ ಹೇಳಿದವಾಗ ಯಾರು 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 ಅಂತೆಲ್ಲ ಹುಡುಕಾಡಿದ್ರು. ಮಕ್ಕಳೇ, ನಮ್ಮ ದೇಶ ಜಗತ್ತಿಗೆ ಕೊಟ್ಟಿರುವಂತಹ ಕೊಡುಗೆಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಪ್ರಾಯಶಃ ಇನ್ನೊಂದು 2-3 ಗಂಟೆಗಳ ಕಾಲ ಹೇಳಿದ್ರು ಕೂಡ ಮುಗಿಯದೇ ಇರುವಷ್ಟು ಕೊಡುಗೆಯನ್ನ ಜಗತ್ತಿಗೆ ಭಾರತ ಕೊಟ್ಟಿದೆ. ನಮ್ಮ ವೇದಗಳು, ನಮ್ಮ ಶಾಸ್ತ್ರಗಳು, ನಮ್ಮ ಪುರಾಣಗಳು ಇವೆಲ್ಲ ನಮ್ಮ ಹೆಮ್ಮೆ. ಇದನ್ನು ಯಾರು ತಿಳ್ಕೊಳ್ಬೇಕು ಅಂತಂದ್ರೆ ನಾವೇ ತಾನೇ ತಿಳ್ಕೊಳ್ಬೇಕಾಗಿರುವಂಥದ್ದು. ಹಾಗಾಗಿ ನಿಮ್ಮ SLC ಎಕ್ಸಾಮಿನೇಷನ್ ಮುಗಿದ ನಂತರ ನೀವು PUC ಹೋಗುವಂತಹ ಗ್ಯಾಪ್ ಅಲ್ಲಿ ನಾನು ನಿಮಗೊಂದು ಸಣ್ಣ ಹೋಮ್ವರ್ಕ್ ಅನ್ನ ಕೊಡ್ತಾ ಇರುವಂತದ್ದಷ್ಟೇ. ದಯವಿಟ್ಟು ಆ ಗ್ಯಾಪ್ ಅಲ್ಲಿ ಈ ದೇಶದ ಸಂಸ್ಕೃತಿಯ ಕುರಿತಾಗಿ, ಈ ದೇಶದ ಇತಿಹಾಸದ ಕುರಿತಾಗಿ ಅಧ್ಯಯನ ಮಾಡುವಂತಹ ಒಂದು ಮನಸ್ಸನ್ನ ದಯವಿಟ್ಟು ಮಾಡಿ. ಯಾಕೆ ನಾವು ನಮ್ಮ ದೇಶ, ನಮ್ಮ ಸಂಸ್ಕೃತಿಯನ್ನ ನೋಡಬೇಕು ಅಂತಂದ್ರೆ ಇವತ್ತು ಭಾರತದ ಕುರಿತಾಗಿ ಜಗತ್ತಿಗೆ ಇರುವಂತಹ ಭಾವನೆಗಳೇ ಬೇರೆ. ಒಂದಾನೊಂದು ಕಾಲದಲ್ಲಿ ಭಾರತೀಯರು ಜಗತ್ತಿನ ಬೇರೆ ಯಾವ್ದಾದ್ರು ದೇಶಕ್ಕೆ ಹೋಗ್ತಾರೆ ಅಂತಂದ್ರೆ ಆ ದೇಶದವರೆಲ್ಲ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ರಂತೆ. ಭಿಕ್ಷುಕರು ಬಂದ್ರು ಅಂತ ನಾವು ದೇಹಿ 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 ಅಂತ ಹೋಗ್ತಾ ಇದ್ವಿ. ಆದ್ರೆ ಇವತ್ತು ಭಾರತಕ್ಕೆ ಎಂಥ ಗ್ರ್ಯಾಂಡ್ ವೆಲ್ಕಮ್ ಸಿಗ್ತಾ ಇದೆ ಅಂತ ಗೊತ್ತಾ? ಮೊನ್ನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು UAEಗೆ ಹೋಗಿ ಬಂದ್ರು. ಎಂತ ಗ್ರ್ಯಾಂಡ್ ವೆಲ್ಕಮ್ ಅದು. ಸ್ವಯಂ ಅಲ್ಲಿಯ ದೊರೆಯೇ ವಿಮಾನ ನಿಲ್ದಾಣಕ್ಕೆ ಬಂದು ಸ್ವಾಗತ ಮಾಡ್ತಾನೆ. ಅಲ್ಲಿಯ ದೊರೆಯೇ ಒಂದು ಹಿಂದೂ ಸ್ವಾಮಿನಾರಾಯಣ ಪಂಥದ ದೇವಸ್ಥಾನವನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಂದ್ರೆ ಇವತ್ತು ಭಾರತ ಹಳೆಯ ಭಾರತವಾಗಿ ಇಲ್ಲ. ಇವತ್ತು ಜಗತ್ತಿನ ಅನೇಕ ನಿರ್ಣಾಯಕ ಸಂಗತಿಗಳನ್ನ ಡಿಸೈಡ್ ಮಾಡುವ ಭಾರತವಾಗಿ ನಮ್ಮ ಭಾರತ ಮೂಡಿ ಬರ್ತಾ ಇದೆ. ನಿಮ್ಮ ವಯಸ್ಸು ಇವತ್ತು 14, 15, 16 ಇರಬಹುದು. ನೀವಿನ್ನು ಫೀಲ್ಡಿಗೆ ಬರಬೇಕಾಗಿದ್ರೆ, ನೀವು ನಿಮ್ಮ ಪ್ರೊಫೆಷನಲ್ ಫೀಲ್ಡ್ಗೆ ಬರಬೇಕಾಗಿದ್ರೆ ಇನ್ನೊಂದು 10 ವರ್ಷದಲ್ಲಿ ನಿಮ್ಮ ಬದುಕನ್ನ ಕಟ್ಕೊಳ್ತೀರಿ. ಬೈ 2034 ಅದರ ನಂತರ 14 ವರ್ಷಗಳಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ 100 ವರ್ಷಗಳು ತುಂಬುತ್ತವೆ. ಭಾರತದ ಸ್ವಾತಂತ್ರ್ಯಕ್ಕೆ 100 ವರ್ಷಗಳು ತುಂಬುವಂತಹ ಹೊತ್ತಲ್ಲಿ ನಿಮ್ಮೆಲ್ಲರ ವಯಸ್ಸು 39, 40 ಆಗಿರ್ತದೆ. 40 ವರ್ಷ ಅಂತಂದ್ರೆ ಬದುಕಿನ ಪರ್ವಕಾಲ, ತಾರುಣ್ಯದ ಪರ್ವಕಾಲ. ಅದು 40 ವರ್ಷ. ಆ 40 ವರ್ಷ ನಿಮಗೆ ತುಂಬುವಾಗ, ಭಾರತದ ಸ್ವಾತಂತ್ರ್ಯಕ್ಕೆ 100 ವರ್ಷಗಳು ತುಂಬುವಾಗ ದೇಶಕ್ಕೆ ನಾನೇನು ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಯೋಚನೆ ಮಾಡಿದ್ದೀರಾ? ಆಲ್ಬರ್ಟ್ ಐನ್ಸ್ಟೀನ್ ಅಂತ ಒಬ್ಬನ ಹೆಸರನ್ನ ಕೇಳಿದಿರಾ? ಒಬ್ಬ ವಿಜ್ಞಾನಿಯ ಹೆಸರನ್ನ ಕೇಳಿದಿರಾ? ಯಾರು ಆಲ್ಬರ್ಟ್ ಐನ್ಸ್ಟೀನ್? ಸೈಂಟಿಸ್ಟ್. ಅವರ ಥಿಯರಿ ಏನು? E=mc². ಆ E=mc² ಥಿಯರಿ ಆಫ್ ರಿಲೇಟಿವಿಟಿ, ಈ ಸೂತ್ರವನ್ನೆಲ್ಲ ವಿಜ್ಞಾನ ಜಗತ್ತಿಗೆ ಕೊಟ್ಟಂತಹ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ನೊಬೆಲ್ ಪ್ರೈಸ್ ಬಂತು. ಅವರಿಗೆ ನೊಬೆಲ್ ಪ್ರೈಸ್ ಬಂದಾಗ ಅವರಿಗೆ ಒಬ್ಬರು ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ ಮಿಸ್ಟರ್ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಪ್ರಶ್ನೆ ಮಾಡಿದ್ರಂತೆ. ನೀವಾಗಿದ್ರೆ ಏನ್ ಹೇಳ್ತಿದ್ರಿ? ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ? What is the secret of your energy, Mr. Albert Einstein? ಆಲ್ಬರ್ಟ್ ಐನ್ಸ್ಟೈನ್ ಅವರು ಉತ್ತರ ಕೊಡ್ತಾರೆ, ನನ್ನ ಎಲ್ಲ ವೈಜ್ಞಾನಿಕ ಸಾಧನೆಗಳ ಹಿಂದೆ, ನನ್ನ ಎಲ್ಲ ಭೌತಶಾಸ್ತ್ರದ ಪರಿಕಲ್ಪನೆಗಳ ಹಿಂದೆ ಇರುವಂತಹ ಶಕ್ತಿ, ಸ್ಫೂರ್ತಿ, ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಈಸ್ ಭಗವದ್ಗೀತಾ. ಶ್ರೀಮದ್ ಭಗವದ್ಗೀತಾ, ಭಾರತದ ಭಗವದ್ಗೀತೆಯ ರೆಫರೆನ್ಸ್ ಭಗವದ್ಗೀತೆನ ಪ್ರೇರಣೆಯನ್ನ ಕೊಡ್ತು ಅಂತ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳ್ತಾರೆ. ರಾಬರ್ಟ್ ಅಂತ ಒಬ್ಬ ಬುದ್ಧಿವಂತ ವಿಜ್ಞಾನಿ, ಈ ಅಣುಬಾಂಬನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಬುದ್ಧಿವಂತ ವಿಜ್ಞಾನಿ ರಾಬರ್ಟ್. ಹೆಸರು ಕೇಳಿದಿರಿ ತಾನೆ? ಆ ರಾಬರ್ಟ್ ಭಾರತದ ಸಂಸ್ಕೃತವನ್ನ ಕಲಿತಂತಹ ಪುಣ್ಯಾತ್ಮ. ಆ ರಾಬರ್ಟ್ ಅವರು ಅಣುಬಾಂಬ್ ಸ್ಫೋಟ ಆದವಾಗ ಹೇಗಿರ್ತದೆ ಅಂತ ಅವರು ಬಳಿಯಲು ಪ್ರಶ್ನೆ ಮಾಡಿದ್ರಂತೆ. ಆಗ ರಾಬರ್ಟ್ ಅವರು ಹೇಳ್ತಾರೆ, ಅವ್ರಿಗೆ ಹೇಗೆ ಡೆಫಿನೇಷನ್ ಕೊಡೋದು? ಅದು ಅಲ್ಲಿ ತನಕ ಬಾಂಬ್ ಎಕ್ಸ್ಪ್ಲೋಡ್ ಆಗಲಿಲ್ಲ, ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರಂತೆ. ಭಗವದ್ಗೀತೆ ರೆಫರೆನ್ಸ್ ಕೊಡ್ತಾರೆ. ವಿಶ್ವರೂಪ ದರ್ಶನ ಯೋಗದಲ್ಲಿ ಒಂದು ಶ್ಲೋಕ ಬರ್ತದೆ, ದಿವಿ ಸೂರ್ಯ ಸಹಸ್ರಸ್ಯ. ದಿವಿ ಅಂದರೆ ಆಕಾಶ, ಸೂರ್ಯ ಅಂತಂದ್ರೆ ಸನ್, ಸಹಸ್ರ ಅಂತಂದ್ರೆ 1000. ನನ್ನ ಈ ಅಣು ಬಾಂಬ್ ಸ್ಫೋಟವಾದಾಗ ಆಕಾಶದಲ್ಲಿ ಒಬ್ಬ ಸೂರ್ಯನನ್ನ ಎಷ್ಟೊತ್ತು ನೋಡೋದಕ್ಕೆ ಸಾಧ್ಯವೇ ಇಲ್ಲ ನೋಡೋದಕ್ಕೆ.
ಒಂದು ವೇಳೆ ಅಂಥ ಆಕಾಶದಲ್ಲಿ 1000 ಸೂರ್ಯರು ಏಕಕಾಲದಲ್ಲಿ ಬೆಳಗಿದ್ರೆ ಎಂಥ ಬೆಳಕು ಬರುತ್ತೋ ಅಂತಹ ಬೆಳಕು ಅಣುಬಾಂಬ್ ಸ್ಫೋಟ ಆದ್ರೆ ಆಗತ್ತೆ ಅನ್ನುವ ಡೆಫಿನೇಷನ್ ಅನ್ನ ರಾಬರ್ಟ್ ಕೊಟ್ಟಿದ್ದು ಭಗವದ್ಗೀತೆಯ ವಿಶ್ವರೂಪ ದರ್ಶನ ಯೋಗದ ಒಂದು ಶ್ಲೋಕದ ಮೂಲಕ. ಎಂಥ ಅದ್ಭುತವಾಗಿರುವಂತಹ ಇತಿಹಾಸ ನಮ್ಮ ನಾಡಿಗಿದೆ, ಯೋಚನೆಯನ್ನ ಮಾಡಿ. ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ 0 ಕೊಟ್ಟದ್ದು ಭಾರತದ ಬ್ರಹ್ಮಗುಪ್ತ ಆರ್ಯಭಟ. ಮೊಟ್ಟ ಮೊದಲ ಬಾರಿಗೆ ಪೈಥಾಗೊರಸ್ ಪ್ರಮೇಯವನ್ನ ಸಾಧಿಸಿ ತೋರಿಸಿದ್ದು ಬೋಧಾಯನ ತನ್ನ ಶುಲ್ಬ ಸೂತ್ರದ ಮೂಲಕ. ಮೊಟ್ಟ ಮೊದಲ ಬಾರಿಗೆ ಪೈಥಾಗೊರಸ್ ಥಿಯರಮ್ಗೆ ಕಾವ್ಯದ ರೂಪವನ್ನ, ಶ್ಲೋಕದ ರೂಪವನ್ನ ಕೊಟ್ಟದ್ದು ಅಪ್ಪ ಭಾಸ್ಕರ ಮತ್ತು ಮಗಳು ಲೀಲಾವತಿ, ಲೀಲಾವತಿ ಅನ್ನುವ ಗ್ರಂಥದ ಮೂಲಕ. ಮೊಟ್ಟ ಮೊದಲ ಬಾರಿಗೆ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅನ್ನುವ ಮ್ಯಾಥಮ್ಯಾಟಿಕಲ್ ಕಾನ್ಸೆಪ್ಟ್ ಅನ್ನ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಕರ್ನಾಟಕದ ಮಹಾವೀರಾಚಾರ್ಯರು. ಫಸ್ಟ್ ಟೈಮ್ ಇಡೀ ವಿಶ್ವಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇದ್ದಂತಹ ಸತ್ಯವೊಂದನ್ನ, ಯಾರೂ ಅದುವರೆಗೆ ಕಂಡು ಹಿಡಿಯಲಾಗದೇ ಇದ್ದಂತಹ ಸತ್ಯವನ್ನ, ಆಧುನಿಕ ಕಾಲದಲ್ಲಿ ಟೆಲಿಸ್ಕೋಪ್ ಅನ್ನ ಉಪಯೋಗ ಮಾಡಿಕೊಂಡು ಹೇಳ್ತಾ ಇದ್ದಂತಹ ಸತ್ಯವನ್ನ, ಸೂರ್ಯನೇ ಕೇಂದ್ರ, ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಋಗ್ವೇದ ಬಹಳ ಸುಂದರವಾಗಿ ಜಗತ್ತಿಗೆ ವಿವರಣೆಯನ್ನ ಕೊಟ್ಟಿತ್ತು. ಈ ಜಗತ್ತಿನ ಜನರಿಗೆ ಸೂರ್ಯ ಚಂದ್ರರ ಚಲನೆಗಳು, ನಕ್ಷತ್ರದ ಚಲನೆಗಳು ಗೊತ್ತಿಲ್ಲದೆ ಇದ್ದಂತಹ ಕಾಲಘಟ್ಟದಲ್ಲಿ ಆರ್ಯಭಟ ರಾತ್ರಿ ಹೊತ್ತಿನಲ್ಲಿ ಬರಿಗಣ್ಣಿನಲ್ಲಿ ಆಕಾಶಕಾಯವನ್ನ ನೋಡಿ ಆರ್ಯಭಟೀಯಂ ಸೂತ್ರವನ್ನ, ಪುಸ್ತಕವನ್ನ ಬರೀತಾರೆ. ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ವರಾಹ ಮಿಹಿರನೆಂಬ ಸರ್ವಶ್ರೇಷ್ಠ ಜ್ಞಾನಿ ಭಾರತದ ಜ್ಞಾನ ಪರಂಪರೆಯನ್ನೇ ನಮ್ಮ ಎದುರುಗಡೆ ತೆರೆದಿಡ್ತಾರೆ. ನಾಲಂದ, ತಕ್ಷಶಿಲಾ, ವಿಕ್ರಮಶಿಲಾ ಅನ್ನುವ 3 ಯೂನಿವರ್ಸಿಟಿಗಳ ಮೂಲಕ ಭಾರತೀಯರು ಜಗತ್ತಿನ 10,000 ವಿದ್ಯಾರ್ಥಿಗಳನ್ನ ತಮ್ಮ ಕಡೆಗೆ ಸೆಳೆದುಕೊಳ್ತಾ ಇದ್ರಾಯ್ತಂತೆ. ಅಂತಹ ಜ್ಞಾನದ ಪರಂಪರೆಯ ತವರು ನೆಲ ನಮ್ಮ ಭಾರತ. ನಾವು ಆ ಭಾರತದ ವಾರಿಸುದಾರರು. ಈ ಭಾರತದ ಭವಿಷ್ಯ ಇರುವಂಥದ್ದು ನಮ್ಮ ಕೈಯಲ್ಲಿ. ನಮ್ಮ ಕೈಯಲ್ಲಿ ಭಾರತದ ಭವಿಷ್ಯ ಇರಬೇಕು ಅಂತಂದ್ರೆ ನಾವು ಶಕ್ತಿಶಾಲಿಗಳಾಗಿರಬೇಕು. ನಾವು ಶಕ್ತಿಶಾಲಿಗಳಾಗಿದ್ದಾಗ ಮಾತ್ರ ಜಗತ್ ನಮ್ಮನ್ನು ಗುರುತಿಸುತ್ತದೆ. ಇವತ್ತು ಭಾರತ ಶಕ್ತಿಶಾಲಿ ಆಗ್ತಾ ಇದೆ. ಚೀನಾದ ಜನರಿಗೆ ಯಾವಾಗ ಚೀನಾದ ಅಧ್ಯಕ್ಷರು ಹೊಸ ವೈರಸ್ ಬಿಡ್ತಾರೆ ಅಂತ ಗೊತ್ತಿಲ್ಲ, ಭಯದಲ್ಲೇ ಬದುಕ್ತಾ ಇದ್ದಾರೆ. ಇಂಗ್ಲೆಂಡಿನ ಜನರಿಗೆ ಯಾವಾಗ ರಿಸೆಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೆನ್ಷನ್. ಅಮೆರಿಕಾದ ಜನರಿಗೆ ಯಾವಾಗ ನಮ್ಮ ದೇಶ ಆರ್ಥಿಕವಾಗಿ ಹಿಂದೆ ಬೀಳುತ್ತೆ ಅನ್ನುವಂತಹ ಯೋಚನೆಗಳು ಇದ್ದೇ ಇದೆ. ಪಾಕಿಸ್ತಾನದಲ್ಲಿ 1 ಪ್ಲೇಟ್ ಚಪಾತಿ ತಿನ್ಬೇಕು ಅಂತಂದ್ರೆ ಜಗಳ ಮಾಡಿಬಿಟ್ಟು ಗೋಧಿ ಹಿಟ್ಟನ್ನ ಪಾಲು ಮಾಡ್ಕೊಳ್ತಾರಂತೆ. ಮೊನ್ನೆ ತನಕ ಪಾಕಿಸ್ತಾನದವರು ಭಾರತದ ಮೇಲೆ ಕಾಶ್ಮೀರ ಕೊಡಿ ಹುಷಾರು ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಅದೇ ಪಾಕಿಸ್ತಾನದವರು ಅಣ್ಣ ಕಾಶ್ಮೀರ ಬೇಡ 1 kg ಗೋಧಿ ಹಿಟ್ಟು ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ನಮ್ಮ ಪಕ್ಕದ ಶ್ರೀಲಂಕಾದಲ್ಲಿ 1 ಪ್ಲೇಟ್ ಇಡ್ಲಿಗೆ 250-300 ರೂಪಾಯಿ. 1 ಪ್ಲೇಟ್ ಇಡ್ಲಿಗೆ 250-300 ರೂಪಾಯಿಯ ಪರಿಸ್ಥಿತಿ ಇವತ್ತಿದೆ. ರಷ್ಯಾ ಉಕ್ರೇನ್ ಜಗಳ ನಿಲ್ತಾ ಇಲ್ಲ. ಇಸ್ರೇಲ್ ಹಮಾಸ್ ಯುದ್ಧ ಆಗ್ತಾನೆ ಇದೆ. ಹಾಗಿದ್ದರೂ ಇವತ್ತು ಜಗತ್ತಿನಲ್ಲಿ ಯಾವ ದೇಶದ ಜನ ರಾತ್ರಿ ನೆಮ್ಮದಿಯ ನಿದ್ದೆ ಮಾಡ್ತಾ ಇದ್ದಾರೆ ಗೊತ್ತಾ? ಭಾರತದ ಜನರು ನೆಮ್ಮದಿಯ ನಿದ್ದೆ ಮಾಡ್ತಾ ಇದ್ದಾರೆ. ನಾವು ಪ್ರೋ ಕಬಡ್ಡಿ ನೋಡಿ ಆರಾಮದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮಂದ್ರು ಧಾರಾವಾಹಿ ನೋಡಿ ಆರಾಮದಲ್ಲಿ ರಿಮೋಟ್ ಆಫ್ ಮಾಡ್ತಾ ಇದ್ದಾರೆ. ಅಷ್ಟು ನೆಮ್ಮದಿಯನ್ನ ಈ ದೇಶ ನಮಗೆ ಕರುಣಿಸಿದೆ. ಹಾಗೆ ವಾಪಸ್ ನಾನೇನಾದ್ರೂ ಈ ದೇಶಕ್ಕೆ ವಾಪಸ್ ಏನಾದ್ರು ಕೊಡ್ಬೇಕಲ್ವಾ? ನಾನು ಈ ದೇಶಕ್ಕೆ ಏನಾದ್ರು ವಾಪಸ್ ಕೊಡ್ಬೇಕಲ್ಲ. ನಾನು ಈ ದೇಶಕ್ಕೆ ವಾಪಸ್ ಯಾವುದರ ಮೂಲಕ ಕೊಡ್ಬೋದು ಅಂತಂದ್ರೆ ಜ್ಞಾನದ ಮೂಲಕ ಮಾತ್ರ. ಅಲೆಕ್ಸಾಂಡರ್ ಅಂತ ಒಬ್ಬ ರಾಜ ಇದ್ದ. ಅಲೆಕ್ಸಾಂಡರ್ ಅನ್ನು ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಏನಂತ ಕರೀತದೆ? ದ ಗ್ರೇಟ್ ಅಲೆಕ್ಸಾಂಡರ್ ಅಂತ ಕರೀತದೆ. ನೆನ್ಪಿಟ್ಕೊಳ್ಳಿ, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ವಿದೇಶಿಯರನ್ನ ದ ಗ್ರೇಟ್ ಅಂತ ಕರೆದ್ವೋ ಆ ಎಲ್ಲ ದ ಗ್ರೇಟ್ಗಳನ್ನ ಸೋಲಿಸಿದ್ದು ಭಾರತೀಯರೇ. ಆ ದ ಗ್ರೇಟ್ಗಳನ್ನ ಭಾರತೀಯರು ಸೋಲಿಸಿದ್ರೆ ಭಾರತೀಯರು ದ ಗ್ರೇಟೆಸ್ಟ್ ತಾನೆ. ಭಾರತೀಯರ ದ ಗ್ರೇಟೆಸ್ಟ್ ತಾನೆ. ಆದ್ರೆ ಭಾರತೀಯರು ದ ಗ್ರೇಟೆಸ್ಟ್ ಅನ್ನುವಂಥದ್ದನ್ನ ಹಿಸ್ಟ್ರಿಯಲ್ಲಿ ಹೇಳ್ಕೊಡೋದೇ ಇಲ್ಲ. ಅಲೆಕ್ಸಾಂಡರನನ್ನ ದ ಗ್ರೇಟ್ ಅಂತಂದ್ರು, ಆ ಅಲೆಕ್ಸಾಂಡರನ್ನ ಹಿಮ್ಮೆಟ್ಟಿಸಿದಂತಹ ಮೌರ್ಯ ಸಾಮ್ರಾಜ್ಯವನ್ನ ದ ಗ್ರೇಟೆಸ್ಟ್ ಅಂತ ಹೇಳುವುದೇ ಇಲ್ಲ ಎಲ್ಲೂ ಕೂಡ. ಅಲೆಕ್ಸಾಂಡರನನ್ನ ಹಿಮ್ಮೆಟ್ಟಿಸಿದಂತಹ ಭಾರತೀಯ ದೊರೆಗಳನ್ನ ದ ಗ್ರೇಟೆಸ್ಟ್ ಅಂತ ನಾವು ಯಾವತ್ತೂ ಕೂಡ ಕರೆಯುವುದಿಲ್ಲ. ಸರ್ ಬೆಳಗ್ಗೆ ಅಲ್ಲಿ ಮಾತನಾಡ್ತಾ ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.
ಮೊಘಲರ ಮೂಲ ಪುರುಷ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಯಾರು ಯಾರು ಆನಂತರ 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 ನಮ್ಗೆಲ್ಲರಿಗೂ ಕೂಡ ಅವರ ಹೆಸರುಗಳು ಗೊತ್ತಿದೆ ಅಲ್ವಾ? ಎಲ್ಲರಿಗೂ ಅವರ ಹೆಸರುಗಳು ಗೊತ್ತಿದೆ. ಆದ್ರೆ ಆ ಎಲ್ಲರನ್ನ ಸೋಲಿಸಿದಂತಹ ನಮ್ಮ ರಾಜರ ಹೆಸರುಗಳೇ ನಮಗೆ ಗೊತ್ತಿದೆ. ನಮ್ಮ ರಾಜರುಗಳ ಹೆಸರುಗಳನ್ನ ನಾವು ಕಲಿಯುವಂಥದ್ದು ಯಾವಾಗ? ನಾವು ಅದನ್ನ ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳುವಂಥದ್ದು ಯಾವಾಗ? ಇದಕ್ಕೆಲ್ಲ ನಿಮ್ಮ SSLC ಮತ್ತು PUC 2 ತಿಂಗಳ ರಜೆಯನ್ನ ಉಪಯೋಗ ಮಾಡಿಕೊಳ್ಳಿ. ದಯವಿಟ್ಟು ನಮ್ಮ ದೇಶದ ಇತಿಹಾಸವನ್ನ ಓದಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾರಿಗೆ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವನು ದೇಶದ ಇತಿಹಾಸವನ್ನ ರಚಿಸುವುದು ಹೇಗೆ ಸಾಧ್ಯ? ಯಾರಿಗೆ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವನ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡೋದು ಎಲ್ಲಿಂದ? ಯಾರಿಗೆ ತನ್ನ ಅಪ್ಪನ ಕಷ್ಟ ಗೊತ್ತಿಲ್ವೋ ಅವನ ಅಪ್ಪನನ್ನ ನೆಮ್ಮದಿಯಿಂದ ನೋಡ್ಕೊಳ್ಳೋದು ಹಾಗೆ? ಯಾರಿಗೆ ತನ್ನ ಅಮ್ಮ ಮಾಡಿದಂತ ತ್ಯಾಗ ನೆನಪಿಲ್ವೋ ಅವನಿಗೆ ಅಮ್ಮನ ಬಗ್ಗೆ ಗೌರವ ಬರುವಂಥದ್ದು ಹೇಗೆ? ಹಾಗಾಗಿ ಮೊದಲು ದೇಶದ ಇತಿಹಾಸ, ದೇಶದ ಚರಿತ್ರೆಯನ್ನ ಓದಿ, ಆಮೇಲೆ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ನೀವು ನನ್ನನ್ನು ಅಣ್ಣ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರೀತಿಯಿಂದ ಏನೋ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಒಬ್ಬ ದೂರದಿಂದ ಒಬ್ಬ ಸರ್ ಬಂದಿದ್ದಾರೆ ಅಂತಂದ್ರೆ ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೋಮೇಶ್ವರದ ಸರ್ ಅಂತ ಅಂದ್ಕೊಂಡ್ರೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಏನಾದ್ರೂ ಅಂದ್ಕೊಳ್ಳಿ, ರಜೆಯಲ್ಲಿ 2 ತಿಂಗಳುಗಳ ಅವಧಿಯಲ್ಲಿ ಈ ದೇಶದ ಚರಿತ್ರೆಯನ್ನ ಸಣ್ಣಕ್ಕೆ ಓದುವಂತಹ ಅಭ್ಯಾಸವನ್ನ ನಮ್ಮ ವಿದ್ಯಾರ್ಥಿಗಳು ಮಾಡ್ಕೊಳ್ಬೇಕು. ಆ ಅಭ್ಯಾಸವನ್ನ ನಾವು ಮಾಡ್ಕೊಂಡದ್ದೇ ಆದರೆ ನಮ್ಮ ಸಾಧನೆಯನ್ನ ಇವತ್ತು ಜಗತ್ತೇನು ಹೌದು ಅಂತ ಹೇಳ್ತಾ ಇದೆ, ಅದರ ಹಿಂದೆ ಮುಂದಿನ ದಿವಸಗಳಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಎಲ್ಲರದ್ದು ಕೂಡ ಆಗಿದೆ. ಇವತ್ತು ನೋಡಿ, ಭಾರತ ಅಂದಾಗ ನೀವು ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಿದ್ರೂ ಸಿಕ್ಕಾಕೊಂಡಿದ್ರು ಚಿಂತೆ ಇಲ್ವಂತೆ. ತ್ರಿವರ್ಣ ಧ್ವಜವನ್ನ ತೋರಿಸ್ಬಿಟ್ರೆ ಸಾಕಂತೆ ಸೇಫ್ ಆಗಿ ನಾವು ಡೆಲ್ಲಿಯಲ್ಲಿ ಲ್ಯಾಂಡ್ ಆಗ್ತಾರೆ. ಭಾರತದ ತ್ರಿವರ್ಣ ಧ್ವಜಕ್ಕೆ ಇವತ್ತು ಅಂಥ ಶಕ್ತಿ ಬಂದಿದೆ, ಅಂತ ಸಾಮರ್ಥ್ಯ ಬಂದಿದೆ. ಆ ಸಾಮರ್ಥ್ಯ ತ್ರಿವರ್ಣ ಧ್ವಜಕ್ಕೆ ಬರೋದಕ್ಕೆ ಕಾರಣ ನಮ್ಮ ಎಲ್ಲ ಪೂರ್ವಿಕರು, ನಮ್ಮ ಎಲ್ಲ ಸಾಧಕರು. ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಇಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳೆಲ್ಲರ ಕೈಯಲ್ಲೂ ಕೂಡ ಇದೆ. ಆ ಕೆಲಸವನ್ನು ನಾವುಗಳು ಮಾಡಬೇಕು. ರಾಷ್ಟ್ರಕವಿ ಕುವೆಂಪು ಅವರು ಬಹಳ ಸುಂದರವಾಗಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ನಿನ್ನ ಮತ ಯಾವುದು, ನಿನ್ನ ಜಾತಿ ಯಾವುದು, ನಿನ್ನ ನೀತಿ ಯಾವುದು, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಇವುಗಳಿಂದೆಲ್ಲ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕುವೆಂಪು ಅವರು ಹೇಳುವಂಥ ಮಾತಿದು. ಭರತಖಂಡದ ಹಿತವೇ ಎನ್ನ ಹಿತವೆಂದು, ಭರತ ಮಾತೆಯ ಮತವೇ ಎನ್ನ ಮತವೆಂದು, ಭಾರತಾಂಬೆಯ ಮುಕ್ತಿ ಮುಕ್ತಿ ಎನಗೆಂದು, ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು, ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಕುಗ್ಗದೆಯೇ ಜಗ್ಗದೆಯೇ ನುಗ್ಗಿ ನಡೆ ಮುಂದೆ, ಹಿಗ್ಗಿ ನಡೆ ಮುಂದೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಯಾವ ಮಾತನ್ನ ಹೇಳ್ತಾರೆ, ಅವ್ರು ಹೇಳಿರುವಂಥದ್ದು ನಮಗೋಸ್ಕರ. ಈ ದೇಶದಲ್ಲಿ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಇದ್ರು. ಆ ಪ್ರೊಫೆಸರ್ ಮಾತುಗಳನ್ನ ಹೇಳಿ ನನ್ನ ಈ ಅವಧಿಯನ್ನ ನಾನು ಕೊನೆಗೊಳಿಸ್ತೇನೆ. ನಾವೆಲ್ಲ ಸೋಷಿಯಲ್ ಸ್ಟಡೀಸ್ ಪಾಠ ಓದಿರ್ತೇವೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೋಷಿಯಲ್ ಸ್ಟಡೀಸ್ ಅಲ್ಲಿ ನಮಗೆ ಭಾರತದ ಮ್ಯಾಪ್ ಅನ್ನೆಲ್ಲ ಪಾಠ ಮಾಡಿದ್ದಾರೆ, ಹೌದಾ? ಕಾಶ್ಮೀರ, ಡೆಲ್ಲಿ, ಅಸ್ಸಾಮು, ಗುಜರಾತು, ಮಧ್ಯಪ್ರದೇಶ, ಕರ್ನಾಟಕ ಅಂತೆಲ್ಲ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಭಾರತದ ಮ್ಯಾಪ್ ಪಾಠ ಮಾಡಬೇಕು ಅಂತ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳೇನಾದ್ರೂ SLC ಮಕ್ಕಳ ಹತ್ರ ಕೇಳಿದ್ರೆ, ಸೋಷಿಯಲ್ ಸ್ಟಡೀಸ್ ಟೀಚರ್ ಹತ್ರ ಹೋಗಿ ಒಂದು ಭೂಪಟ ಕೊಡಿ, ಮ್ಯಾಪ್ ಕೊಡಿ ಅಂತ ದಯವಿಟ್ಟು ಹೇಳಬೇಡಿ. ಭಾರತದ ಮ್ಯಾಪ್ ಅನ್ನ ಹಾಗೆ ಸುಮ್ಮನೆ ತೋರಿಸೋದಕ್ಕಾಗತ್ತಾ ನಮಗೆ? ಯಾರು ಟ್ರೈ ಮಾಡಿದ್ದೀರಾ? ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದಾರ ಭಾರತದ ಮ್ಯಾಪ್ ಎಲ್ಲಿದೆ ಅಂತ? ಬೇರೆಲ್ಲೂ ಕೂಡ ಇಲ್ಲ ಭಾರತದ ಮ್ಯಾಪ್. ಒಬ್ಬ ಇಂಗ್ಲೆಂಡ್ ಹುಡುಗನಿಗೆ ಇಂಗ್ಲೆಂಡಿನ ಮ್ಯಾಪ್ ಅನ್ನ ಯಾರಾದ್ರೂ ತೋರಿಸು ಅಂತಂದ್ರೆ ಅವನು ಸೋಷಿಯಲ್ ಸೈನ್ಸ್ ಟೀಚರ್ ಹತ್ರ ಹೋಗ್ಬೇಕು. ಜಪಾನ್ನವನಿಗೆ ಅವನಿಗೆ ಟೀಚರ್ ಬೇಕು, ರಷ್ಯಾದವನಿಗೆ ಅವನಿಗೆ ಟೀಚರ್ ಬೇಕು. ಆದ್ರೆ ಸೋಮೇಶ್ವರ ಶಾಲೆ ವಿದ್ಯಾರ್ಥಿಗೆ ಭಾರತದ ಮ್ಯಾಪ್ ಎಲ್ಲಿದೆಯಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ಸೋಷಿಯಲ್ ಸೈನ್ಸ್ ಟೀಚರ್ ಹತ್ರ ಓಡಬೇಕಾಗಿಲ್ಲ. ಸಾರ್, ಇದೋ ನೋಡಿ, ಇಲ್ಲಿದೆ ಭಾರತದ ಮ್ಯಾಪ್, ನೇರವಾಗಿ ನಿಂತ್ಕೊಳ್ಳಿ, ಬಲಗೈಯನ್ನ ಬಲ ಸೊಂಟದ ಮೇಲಿಡಿ, ಎಡಗೈಯನ್ನ ಎಡ ಸೊಂಟದ ಮೇಲಿಡಿ, 2 ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ನಿಂತು ಬಿಡಿ. ಭಾರತದ ಮ್ಯಾಪ್ ಸಿದ್ಧ ಆಯ್ತು. ನನ್ನ ತಲೆಯೇ ಕಾಶ್ಮೀರ. ಕಾಶ್ಮೀರದಿಂದ ಕೆಳಗಡೆ ಇಳಿಬೇಕಾಗಿದ್ರೆ ಭಾರತದ ಮ್ಯಾಪ್ ಸಪುರವಾಗಿದೆ, ಕುತ್ತಿಗೆಯ ಭಾಗದಲ್ಲಿ ಸಪುರವಾಗಿದೆ.
ಕುತ್ತಿಗೆಯಿಂದ ಕೆಳಗಡೆ ಇಳಿಬೇಕಾಗಿದ್ರೆ ಭಾರತದ ಮ್ಯಾಪ್ ಎರಡೂ ಬದಿಯಲ್ಲಿ ವಿಸ್ತಾರವಾಗಿದೆ. ನಾನು ಸೊಂಟದ ಮೇಲೆ ಕೈಯನ್ನ ಇಟ್ಟುಕೊಂಡಾಗ ಎರಡೂ ಬದಿ ಕೂಡ ವಿಸ್ತಾರವಾಗ್ತಾ ಹೋಗಿದೆ. ಒಂದು ತುದಿ ಅಸ್ಸಾಂ, ಇನ್ನೊಂದು ತುದಿ ಗುಜರಾತ್. ಕುತ್ತಿಗೆ ಭಾಗದಿಂದ ಕೆಳಗಡೆ ಇಳಿಬೇಕಾಗಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಪ್ರತಿ ನಿಮಿಷಕ್ಕೆ 72 ಬಾರಿ ತನ್ನಿಂತಾನಾಗಿ ಹೊಡ್ಕೊಳ್ತಾ ಇರುತ್ತದೆ. ಅದನ್ನ ಹಿಂದಿಯಲ್ಲಿ ದಿಲ್ ಅಂತ ಕರೀತಾರೆ. ದಿಲ್ ಚೆನ್ನಾಗಿದ್ರೆ ದೇಹ ಚೆನ್ನಾಗಿರ್ತದೆ. ದಿಲ್ಲಿ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ಭಾರತದ ಮ್ಯಾಪ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನನ್ನ ಹೊಟ್ಟೆ ಮಧ್ಯಪ್ರದೇಶ, ನನ್ನ ಹೊಟ್ಟೆ ಮಧ್ಯಪ್ರದೇಶ. ಯಾರಿಗೆ ಮೋಸ ಮಾಡಿದ್ರು ಮಧ್ಯಪ್ರದೇಶಕ್ಕೆ ಮೋಸ ಮಾಡಬಾರದು. ಯಾಕೆ ಅಂತಂದ್ರೆ ಮಧ್ಯಪ್ರದೇಶವೇ ಇಡೀ ಶರೀರದ ಎನರ್ಜಿ ಸಪ್ಲೈ ಸ್ಟೇಷನ್. ತಿಂದಿದ್ದೆಲ್ಲ ಮೊದಲು ಹೋಗೋದು ಹೊಟ್ಟೆಗೆ ಅಲ್ಲ ಕಿಡ್ನಿಗ. ಕಿಡ್ನಿಗ, ಹೊಟ್ಟೆಗೆ ತಾನೆ. ನಾನು ಸೈನ್ಸ್ ಅಲ್ಲಿ ಸ್ವಲ್ಪ ವೀಕ್, ಅದಕ್ಕೆ ತಿಂದಿದ್ದು ಹೊಟ್ಟೆಗೆ ಹೋಗೋದಾ ಕಿಡ್ನಿಗೆ ಹೋಗೋದಾ? ಹೊಟ್ಟೆಗೆ. ಓಕೆ, ತಿಂದಿದ್ದೆಲ್ಲ ಹೊಟ್ಟೆಗೆ ಹೋಗ್ತದೆ. ಹೊಟ್ಟೆಯಿಂದ ಅದು ಎನರ್ಜಿ ಸಪ್ಲೈ ಸ್ಟೇಷನ್. ಅದು ಬೇರೆ 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 ಕಡೆಗೆ ರಕ್ತದ ಮೂಲಕ ಆಹಾರವನ್ನ ಪ್ರಸಾರ ಮಾಡ್ತದೆ. ಮಧ್ಯಪ್ರದೇಶ ಭಾರತದ ಕೃಷಿಯಲ್ಲಿ ನಂಬರ್ 1 ರಾಜ್ಯ. ಇಡೀ ದೇಶಕ್ಕೆ ಬೇಕಾಗಿರುವಂತಹ ಆಹಾರವನ್ನ ಸಪ್ಲೈ ಮಾಡುವಂಥದ್ದು ಮಧ್ಯಪ್ರದೇಶ. ನಾನು ಗಟ್ಟಿಯಾಗಿ ನಿಂತ್ಕೊಂಡಿದ್ದೇನೆ ನೆಲದ ಮೇಲೆ. ನಿಲ್ಲೋದಕ್ಕೆ ಕಾರಣ ನನ್ನ ಕಾಲುಗಳು. ನೀವು ನಮ್ಮ ಮಂಗಳೂರಿಗೆ ಏನಾದರೂ ಬಂದರೆ, ನಮ್ಮ ಮಂಗಳೂರು ಗೊತ್ತುಂಟಲ್ಲೋ, ನಮ್ಮ ಮಂಗಳೂರಿನಲ್ಲಿ ಸಮುದ್ರ ಉಂಟು, ಗೊತ್ತುಂಟು? ಸಮುದ್ರಕ್ಕೆ ಬಂದಿದ್ದೀರೋ? ಸಮುದ್ರ ನೋಡಿದ್ದೀರೋ? ನಮ್ಮ ಮಂಗಳೂರಿನಲ್ಲಿ ಪ್ರತಿದಿನವೂ ಕಾಂತಾರ ಉಂಟು, ನೋಡಿದ್ದೀರಾ? ಆ ಮಂಗಳೂರಿನ ಸಮುದ್ರಕ್ಕೆ ನೀವೇನಾದ್ರೂ ಬಂದು ಮಂಗಳೂರು ಸಮುದ್ರದಲ್ಲಿ ಹಾಗೆ ಸುಮ್ಮನೆ ನಿಂತ್ಕೊಂಡ್ರೆ ಸಮುದ್ರ ರಾಜ ಬಾಬಾ ಬಾಬಾ ಬಾ ಅಂತ ಕರೆದು ನಿಮ್ಮ ಕಾಲುಗಳನ್ನ ಮುಟ್ಟಿ ನಿಮ್ಮ ಕಾಲುಗಳನ್ನ ಒದ್ದೆ ಮಾಡಿ ವಾಪಸ್ ಹೋಗ್ತಾನೆ. ಭಾರತ ಮಾತೆಯು ಕೂಡ ಸಾವಿರಾರು ವರ್ಷಗಳಿಂದ ನಿಂತ್ಕೊಂಡಿದ್ದಾಳೆ. ಕನ್ಯಾಕುಮಾರಿಯಲ್ಲಿ ಸಮುದ್ರ ರಾಜ ಬಂದು ಭಾರತ ಮಾತೆಯ ಕಾಲುಗಳನ್ನ ತೊಳೆದು ವಾಪಸ್ ಹೋಗ್ತಾನೆ. ನಾನೇ ಭಾರತ, ಭಾರತವೇ ನಾನು. ನನಗೆ ಭಾರತವನ್ನ ತೋರಿಸೋದಿಕ್ಕೆ ಮ್ಯಾಪ್ ಬೇಕಾಗಿಲ್ಲ. ಜಪಾನ್ ಹುಡುಗನಿಗೆ ಮ್ಯಾಪ್ ಬೇಕು. ಜಪಾನ್ ಹುಡುಗ ಸೊಂಟದ ಮೇಲೆ ಹೇಗೆ ಕೈ ಇಟ್ಕೊಂಡು ನಿಂತರೂ ಅವನಿಗೆ ಜಪಾನ್ ತೋರಿಸೋದಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನದ ಹುಡುಗ ಏನು ಸ್ಟೈಲ್ ಮಾಡಿದ್ರು ಅವನಿಗೆ ಪಾಕಿಸ್ತಾನ ತೋರಿಸೋದಿಕ್ಕೆ ಆಗೋದಿಲ್ಲ. ಆದ್ರೆ ಸೋಮೇಶ್ವರದ ಸ್ಟೂಡೆಂಟ್ಗೆ ಎಂತ ಸೌಭಾಗ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಎಲ್ಲಿದೆಯಪ್ಪ ಭಾರತ ಅಂತಂದ್ರೆ ಕೈಯಲ್ಲಿರೋ ವಸ್ತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೇರ ನಿಂತು ಸೊಂಟದ ಮೇಲೆ ಕೈಯನ್ನ ಇಟ್ಕೊಂಡು ತೋರಿಸಿದ್ರಾಯ್ತು. ನಾನೇ ಭಾರತ, ಭಾರತವೇ ನಾನು. ಈ ದೇಶದಲ್ಲಿ ಒಬ್ಬ ಪ್ರೊಫೆಸರ್ ಇದ್ರು, ಅವ್ರ ಹೆಸರು ಸ್ವಾಮಿ ರಾಮತೀರ್ಥ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಸ್ವಾಮಿ ವಿವೇಕಾನಂದರ ನಂತರ ಯುರೋಪ್ ಖಂಡಕ್ಕೆ ಹೋಗಿ ವೇದಾಂತ ಪುರಾಣಗಳ ಬಗ್ಗೆ ಉಪನ್ಯಾಸಗಳನ್ನ ಮಾಡಿದಂತಹ ಪುಣ್ಯಾತ್ಮ ಸ್ವಾಮಿ ರಾಮತೀರ್ಥ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಕಾಲೇಜಲ್ಲಿ ಪಾಠ ಮಾಡಿ 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 ಮ್ಯಾಥ್ಸ್ ಹೇಳ್ಕೊಟ್ಟು ಸಾಕಾಯ್ತು, ಸನ್ಯಾಸ ತಗೊಂಡ್ರು, ಪಶ್ಚಿಮದ ದೇಶಗಳಿಗೆ ಹೋದ್ರು. ಅಮೆರಿಕ, ಯುರೋಪ್, ಇಂಗ್ಲೆಂಡ್ ಅಲ್ಲಿ ಅವರ ಶಿಷ್ಯಂದಿರೋ ಸಂಖ್ಯೆ ಜಾಸ್ತಿ ಆಯಿತು. ಅವರನ್ನೊಬ್ರು ಪ್ರಶ್ನೆ ಮಾಡಿ ಕೇಳಿದ್ರಂತೆ. ಅಲ್ಲೂ ಪ್ರಶ್ನೆ ಮಾಡಿ ಕೇಳಿದ್ರು, ವಾಟ್ ಈಸ್ ಇಂಡಿಯಾ? ನಾವಿಲ್ಲ ಅದನ್ನ ಕೇಳಿದ್ರೆ ಇವಾಗಿದು ಇಂಡಿಯಾ ಅಲ್ಲ, ಇವಾಗೇನು ಭಾರತ ಆಗಿದೆ. ಭಾರತ ಅಂದ್ರೆ ಏನು ಅನ್ನುವ ಪ್ರಶ್ನೆಯನ್ನ ಮಾಡಿದಾಗ ಸ್ವಾಮಿ ರಾಮತೀರ್ಥರು ಉತ್ತರ ಕೊಡ್ತಾರೆ. ಯಾವುದು ಭಾರತ? ನಾನೇ ಭಾರತ. ನನ್ನ ಶಿರವೇ ಕಾಶ್ಮೀರ, ನನ್ನ ಶಿರವೇ ಕಾಶ್ಮೀರ. ನಾನು ಸೊಂಟದ ಮೇಲೆ ಕೈಯನ್ನಿಟ್ಟುಕೊಂಡರೆ ಒಂದು ಭಾಗ ಅಸ್ಸಾಂ, ಸೊಂಟದ ಮೇಲೆ ಕೈಯನ್ನಿಟ್ಟುಕೊಂಡಿರುವ ಇನ್ನೊಂದು ಭಾಗ ಗುಜರಾತ್. ನನ್ನೆದೆಯ ಲುಪ್ಟುಬ್ಬೆ ದಿಲ್ಲಿ, ನನ್ನ ಹೊಟ್ಟೆಗೆ ಮಧ್ಯಪ್ರದೇಶ, ನನ್ನ ಕಾಲುಗಳೇ ಸಾಕ್ಷಾತ್ ಕನ್ಯಾಕುಮಾರಿ. ನಾನೇ ಭಾರತ, ಭಾರತವೇ ನಾನು. ನಾನು ನುಡಿದರೆ ಭಾರತವೇ ನುಡಿದಂತೆ, ನಾನು ನಡೆದರೆ ಭಾರತವೇ ನಡೆದಂತೆ. ನಾನೇ ಭಾರತ, ಭಾರತವೇ ನಾನು ಅಂತ ಸ್ವಾಮಿ ರಾಮತೀರ್ಥ ಅನ್ನುವ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಡೆಫಿನೇಷನ್ ಆಫ್ ಭಾರತ್ ಅನ್ನ ಕೊಟ್ರಲ್ಲ, ಆ ಭಾರತದ ಡೆಫಿನೇಷನ್ ಸೋಮೇಶ್ವರ ವಿದ್ಯಾಸಂಸ್ಥೆಯ ನಮ್ಮ ಎಲ್ಲರಿಗೂ ಕೂಡ ನಿರಂತರವಾಗಿ ಪ್ರೇರಣೆಯನ್ನ ಕೊಡೋ ಹಾಗಾಗ್ಲಿ ಅನ್ನುವಂತಹ ಆಶಯವನ್ನ ಹೇಳ್ತಾ, ನಿಮ್ಮ ಹಿರಿಯರಿಗೆ ಒಂದು ಕತೆ ಹೇಳಿದ್ದೆ, ನಿಮ್ಮ ಸೀನಿಯರ್ಸ್ಗೆ ಒಂದು ಕತೆ ಹೇಳಿದ್ದೆ, ಒಂದು ಪುಟ್ಟ ಕತೆ. ಇಲ್ಲೇ ನಿಮ್ದು ಯಾವ ಬಡಾವಣೆ ಬಂತು? ಇಟ್ಟುವಳ್ಳಿ ಪಕ್ಕದಲ್ಲಿ ಯಾವುದೋ ಒಂದು ಕ್ರಾಸ್ ಇದೆ. ಎಚ್ ಕೆ ಆರ್ ಮೋಸ್ಟ್ಲಿ ಅದೇ ಇರ್ಬೋದು. ಎಚ್ ಕೆ ಆರ್ ಬಡ ಒಂದು ಕ್ರಾಸ್ ಮೋಸ್ಟ್ಲಿ ಅದೇ ಇರ್ಬೋದು. ನಿಮ್ಮ ಹೆಸರು ಯಾವುದು?
ಪವನ್ HKR ಆ ಕ್ರಾಸ್ ಅಲ್ಲಿ ಬಹಳ ಹಿಂದೆ ಮೇ ಬಿ ಪವನ್ ಒಂದು 4ನೇ 5ನೇ ಕ್ಲಾಸ್ ಇರ್ಬೋದೋ ಏನೋ. ಆಗ ಅಲ್ಲೊಬ್ರು ಅಜ್ಜಿ ಇದ್ರು, ಗೊತ್ತಾ ಪವನ್? ಅಜ್ಜಿ ವಾಕಿಂಗ್ ಎಲ್ಲ ಸಾಯಂಕಾಲ ಹೋಗ್ತಾರೆ. ಅವನಿಗೆ ಗೊತ್ತು ಪಾಪ 5 ವರ್ಷ ಆಯ್ತು, ಮರ್ತೋಗಿ ಕೋವಿಡ್ ನಂತರ ಮರ್ತಿದ್ದ. ಅಜ್ಜಿ ಒಬ್ರು ಇದ್ರು. ಅವ್ರ ಅಜ್ಜಿ ತುಂಬಾ ಚೆನ್ನಾಗಿ ಭವಿಷ್ಯ ಎಲ್ಲ ಹೇಳ್ತಾ ಇದ್ದಾರೆ. ಹೊರಸ್ಕೋಪ್ ಭವಿಷ್ಯ ಎಲ್ಲ ಬಹಳ ಚೆನ್ನಾಗಿ ಭವಿಷ್ಯ ಹೇಳೋರಂತೆ. ಯಾರು ಹೋಗಿ ಏನ್ ಪ್ರಶ್ನೆ ಕೇಳಿದ್ರು ಅಜ್ಜಿ ಉತ್ತರ ಕೊಡ್ತಾ ಇದ್ರು. ಆ ಅಜ್ಜಿ ಯಾರು ಏನ್ ಪ್ರಶ್ನೆ ಬೇಕಿದ್ರು ಕೇಳಿ, ಯಾವಾಗ ಮಳೆ ಬರುತ್ತೆ, ಏನಾಗ್ತಾರೆ. ನಮ್ಮ ಸುರೇಶ್ ಸರ್ 2013ರಲ್ಲಿ ಒಂದು ಸರ್ತಿ ಆ ಅಜ್ಜಿ ಹತ್ರ ಹೋಗಿದ್ರು. ಡಿಸೆಂಬರ್ 2014 ಜನವರಿ 2013 ಡಿಸೆಂಬರ್ ಆ ಹೊತ್ತಲ್ಲಿ ಹೋಗಿ ಕೇಳಿದ್ರಂತೆ, ನೋಡಿ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಹೀಗಿದೆ, ಭ್ರಷ್ಟಾಚಾರ, ಅನ್ಯಾಯ ಈ ತರ ಎಲ್ಲ ಆಗ್ತಾ ಇದೆ, ಏನ್ ದೇಶವನ್ನ ಬದಲಾಯಿಸುವುದಕ್ಕೊಬ್ಬ ನಾಯಕ ಬರ್ತಾನೋ ಇಲ್ವೋ ಅಂತ ಪ್ರಶ್ನೆ ಕೇಳಿದ್ರಂತೆ. ಅವಾಗ ಅಜ್ಜಿ ಸುರೇಶ್ ಸರಿಗೆ ಹೇಳಿದ್ರಂತೆ, ಸುರೇಶ್ ಸರ್ ಅವರೇ ದಯವಿಟ್ಟು 5 ತಿಂಗಳು ವೆಯ್ಟ್ ಮಾಡಿ, ಭಾರತವನ್ನ ಬದಲಿಸುವ ಭಾಗ್ಯ ವಿಧಾತನೊಬ್ಬ ಬರಲಿದ್ದಾನೆ. 2014ರಲ್ಲಿ ಬಂದ್ರು ಇಲ್ಲೋ ಯಾರು? ಅಜ್ಜಿ ಭವಿಷ್ಯ ಹೇಳಿದ್ರು. ಎಲ್ಲಿ ಅಜ್ಜಿ? ದಾವಣಗೆರೆ ಅಜ್ಜಿ, ನಿಟ್ಟುವಳ್ಳಿ ಪಕ್ಕದ ಲೈನ್ ಅಜ್ಜಿ. ಅವನಿಗೆ ಗೊತ್ತು, ಅವನಿಗೆ ಇವಾಗ ಮರ್ತೋಗಿದೆ. ಅವ್ರು ಯಾರು ಹೋಗಿ ಏನ್ ಪ್ರಶ್ನೆ ಕೇಳಿದ್ರು ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ರಂತೆ. ನೀವು ಏನೇ ಪ್ರಶ್ನೆ ಕೇಳಿ, ಅಜ್ಜಿ ಹ್ಯಾಸ್ ಆನ್ ಆನ್ಸರ್. ಅದಕ್ಕೆ ಅಜ್ಜಿಯನ್ನ ಎಲ್ಲ ದಾವಣಗೆರೆ ಜನ ನಾಟ್ ಔಟ್ ಅಜ್ಜಿ ಅಂತ ಕರೆದ್ರಂತೆ. ಅಂದ್ರೆ ಅವರನ್ನ ಔಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ನಮ್ಮ ಟೀಚರ್ಸ್ ತುಂಬಾ ಜನ ಎಲ್ಲ ಹೋಗಿದ್ರು, ಸರ್ ಕೂಡ 1-2 ಸರ್ತಿ ಹೋಗಿದ್ರು. ಹೀಗೆ ಎಲ್ಲರೂ ಕೂಡ ಭವಿಷ್ಯ ಎಲ್ಲ ಕೇಳ್ತಾರೆ, ಎಲ್ಲರೂ ಭವಿಷ್ಯ ಎಲ್ಲ ಕೇಳಿದ್ರು. ಎಲ್ಲ ಆದವಾಗ ಪವನ್ಗೆ ಒಂದು ಸಣ್ಣ ಡೌಟ್ ಬಂತು, ಏನ್ ಈ ಅಜ್ಜಿ ಸುಮ್ಮನೆ ಜನ ಹೇಳೋದು ಅಥವಾ ನಿಜವಾಗ್ಲೂ ಕೂಡ ಅಜ್ಜಿ ಹೇಳೋದ್ರಲ್ಲಿ ಏನೋ ಶಕ್ತಿ ಇದೆಯಾ ಅಂತ ಒಂದು ಡೌಟ್ ಬಂತಂತೆ. ಪವನ್ ಏನ್ ಮಾಡ್ದ, ಅವಾಗ 5-6ನೇ ಕ್ಲಾಸು. ಅವಾಗ ಆ ಹುಡುಗ ಅಜ್ಜಿ ಹತ್ರ ಹೋಗಿ ಕೇಳಿದ್ನಂತೆ, ಅಜ್ಜಿ ನಾನು ಒಂದು ಪ್ರಶ್ನೆ ಕೇಳಿದ್ರೆ ನೀನು ಉತ್ತರ ಕೊಡ್ತೀಯ ಅಜ್ಜಿ? ಅಜ್ಜಿ ಹೇಳಿದ್ರಂತೆ, ಎಸ್, ನೀನೇನ್ ಪ್ರಶ್ನೆ ಕೇಳಿದ್ರೆ ಕೂಡ ನಾನು ಉತ್ತರ ಕೊಡ್ತೇನೆ. ಪವನ್ ಅವಾಗ ಎಲ್ಲ ಬಹಳ ಚೂಟಿ ಇದ್ದ, ಇವಾಗ ಹೇಗೆ ಒಳ್ಳೆ ಸಾಧು ಹುಡುಗ ಅಲ್ವಾ? ಒಳ್ಳೆ ಸಾಧು, ಪಾಪದ ಪ್ರಾಣಿ ತಾನೆ, ಪಾಪದ ಹುಡುಗ ತಾನೆ, ಸಾಧು ಪ್ರಾಣಿ ತಾನೆ. ಸರಿ, ಒಳ್ಳೆ ಹುಡುಗ ಪವನ್. ಆ ಪವನ್ ಏನ್ ಮಾಡ್ದ, ಅವನ ಫ್ರೆಂಡ್ಸ್ ಅನ್ನೆಲ್ಲ ಸೇರಿಸ್ಕೊಂಡು ಅಜ್ಜಿಯ ಮನೆಗೆ ಹೋದ. ಹೋಗ್ಬೇಕಾಗಿದ್ರೆ ಸುಮ್ಮನೆ ಹೋಗಿಲ್ಲ, ಅವನ ಸ್ಕೂಲ್ ಹತ್ರ ಒಂದು ಸಣ್ಣ ಉದ್ಯೋಗ, ಅವನ ಸ್ಕೂಲಲ್ಲಿ ಇದ್ದವಾಗ ಒಂದು ಸಣ್ಣ ಆ ಕ್ಯಾಂಪಸ್ ಸುತ್ತ ಗಿಡಗಳೆಲ್ಲ ಇರ್ತವ. ಆ ಗಿಡಗಳ ಮೇಲ್ಗಡೆ ಅವನಿಗೆ ನೆನಪಾಗ್ತಾ ಇದೆಯಲ್ಲ, ಗಿಡಗಳ ಮೇಲೆ ಒಂದು ಚಿಟ್ಟೆ ಮರಿ ಕೂತಿದ್ದ. ಆ ಚಿಟ್ಟೆ ಮರಿಯನ್ನ ತಗೊಂಡೋದ. ಇವಾಗ ಕೈ ಒಳಗಡೆ ಏನಿದೆ? ಚಿಟ್ಟೆ ಮರಿ. ಅಜ್ಜಿ ಮನೆ ಬಾಗಿಲನ್ನ ಪಡೆದ. ಟಕ್ 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 ಟಕ್. ಹಲೋ ಅಜ್ಜಿ. ಇವರು ಓಪನ್ ಮಾಡಿದ್ರು. ಹಾಯ್ ಅಜ್ಜಿ. ಹಲೋ, ನಾನು ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದೀನಿ. ಆರ್ ಯು ರೆಡಿ? ಎಸ್, ಐ ಆಮ್ ರೆಡಿ ಅಂತ ಅಜ್ಜಿ ಅಂದ್ರಂತೆ. ಇವನು ಒಬ್ಬನೇ ಹೋಗಿರ್ಲಿಲ್ಲ, ಇವನ ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಡು ಹೋಗಿದ್ದ. ವಿನ್ ಆದವಾಗ ಚಪ್ಪಾಳೆ ಹೊಡಿಯೋದಕ್ಕೆ ಜನ ಬೇಕಲ್ಲ, ಅದಕ್ಕೆ ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಡು ಹೋಗಿದ್ದ. ಅಜ್ಜಿ ಹತ್ರ ಪ್ರಶ್ನೆ ಕೇಳಿದ. ಅಜ್ಜಿ ರೆಡಿ? ಯಸ್. ಮೊದಲನೇ ಪ್ರಶ್ನೆಯನ್ನ ಇವನು ಕೇಳಿದ. ಟಾಸ್ಕ್ ನಂಬರ್ 1. ಮೊದಲನೇ ಪ್ರಶ್ನೆ, ಅಜ್ಜಿ ನನ್ನ ಕೈಯ ಒಳಗಡೆ ಏನಿದೆ? ಅಜ್ಜಿಗೆ ಏನ್ ಹೇಳೋದು ಅಂತ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ರು. ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಂತೆ, ಅಜ್ಜಿ ಹೀಗೆ ಹೇಳ್ಬೋದು, ಹಾಗೆ ಹೇಳ್ಬೋದು ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರು. ಅಜ್ಜಿ ಸುಮ್ಮನೆ ಇದ್ಲು. ಪವನ್ ಹತ್ರಕ್ಕೆ ಬಂದು ಹೇಳಿದ್ರಂತೆ, ಪುಟ, ನಿನ್ನ ಕೈಯ ಒಳಗಡೆ ಒಂದು ಚಿಟ್ಟೆ ಮರಿ ಇದೆ. ಅವನಿಗೆ ಆಶ್ಚರ್ಯ, ಅರೆ ಇದು ಹೇಗೆ ಸಾಧ್ಯ ಆಯ್ತು? ಅಜ್ಜಿ ಇಷ್ಟು ಕರಾರುವಾಕ್ಕಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಏನಾರು ಅಜ್ಜಿ ಮನೆಯಿಂದ ನಮ್ಮ ಸ್ಕೂಲ್ಗೆ CCTV ಇದೆಯಾ? ಅಜ್ಜಿ ಏನಾದ್ರು ಕಂಪ್ಯೂಟರ್ಲೆಲ್ಲ ನೋಡ್ತಾ ಇದ್ರ? ಆಗ್ಲೇ ಬಿಡು ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದಂತೆ, ಚಿಟ್ಟೆ
ಓಕೆ, ಕಲರ್ ಕೇಳು. ಅಜ್ಜಿ ಕೇಳ್ದ, ಅಜ್ಜಿ ನಂಬರ್ 2 ಪ್ರಶ್ನೆ, ಚಿಟ್ಟೆ ಕಲರ್ ಯಾವುದು? ಅಜ್ಜಿ ಸುಮ್ಮನೆ ಕಣ್ಮುಚ್ಕೊಂಡು ಹೇಳಿದಂತೆ, ಪವನ್ ನಿನ್ನ ಕೈಯಲ್ಲಿರುವಂತ ಚಿಟ್ಟೆ ಬಿಳಿ ಬಣ್ಣದ್ದು, ಅದ್ರ ಆ ಕಡೆ ಈ ಕಡೆ 2 ಕಪ್ಪು ಚುಕ್ಕೆ ಇದೆ. ಅದೇ ತಾನು ಹೇಳಿದ್ದು. ವೆರಿ ಗುಡ್, ಇವಾಗ ನೆನಪಾಯ್ತು. ಇವನ್ ಅರ್ಜೆಂಟಿಗೆ ನೋಡಿರ್ಲಿಲ್ಲ, ಹೋಗ್ಬೇಕಾಗಿದೆ, ಸುಮ್ಮನೆ ಚಿಟ್ಟೆ ಸಿಕ್ತು ಹಾಕೊಂಡು ಹೋದ. ಇವನ್ ಅರ್ಜೆಂಟಿಗೆ ನೋಡಿರ್ಲಿಲ್ಲ, ನೋಡದ ಕರೆಕ್ಟ್. ಅಜ್ಜಿ ಹೇಳಿದ್ ಸರಿ. ಇವಾಗ ಫ್ರೆಂಡ್ಸ್ ಅಂತ ಹಲ್ ಕಚ್ಚೋದಕ್ಕೆ ಶುರು ಮಾಡಿ, ಉಗುರು ಕಚ್ಚೋದಕ್ಕೆ ಸರ್, ಉಗುರು ಕಚ್ಚೋದಕ್ಕೆ. ನೆಕ್ಸ್ಟ್ ಪವನ್ ಏನು ಕೇಳಬಹುದು? ಇವಾಗ ಅಜ್ಜಿಯನ್ನ ಔಟ್ ಮಾಡದೇ ಇದ್ರೆ ನಾವಿಷ್ಟು ಜನ ಹೋದವರೆಲ್ಲ ಮಂಗಿಯಾಗಿ ವಾಪಸ್ ಬರ್ತಾರೆ. ಇವಾಗ 3ನೇ ಪ್ರಶ್ನೆ ಏನು ಕೇಳ್ಬೋದು? ಅವಾಗೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಅಜ್ಜಿ ಪವನ್ ಹೇಳಿದ್ರಂತೆ, ನೋಡಿ ಇದು ಕೇಳು, ಈ ಪ್ರಶ್ನೆ ಕೇಳಿದ್ರೆ ಅಜ್ಜಿ ಗ್ಯಾರಂಟಿ ಔಟ್. ಪ್ರಶ್ನೆ ಕೇಳಿದ ಪವನ್, ಅಜಯ್ ಪ್ರಶ್ನೆ ಸಂಖ್ಯೆ 3 ಆ್ಯಂಡ್ ಕೊನೆಯ ಪ್ರಶ್ನೆ, ನನ್ನ ಕೈಯಲ್ಲಿರುವಂತಹ ಚಿಟ್ಟೆ ಬದುಕಿದೆಯಾ ಸತ್ತು ಹೋಗಿದೆಯಾ? ನಿಮಗೆ ಹೆಸರೇನು? ಅಜ್ಜಿ ಏನ್ ಹೇಳ್ಬೋದು? ಸತ್ತೋಗಿದೆ. ಅಜ್ಜಿ ಸತ್ತೋಗಿದೆ ಅಂತಂದ್ರೆ ಪವನ್ ಬುದ್ಧಿವಂತ, ಕೈಗಳನ್ನ ತೆರೆದು ಬಿಡ್ತಾನೆ. ಚಿಟ್ಟೆ ಬದುಕಿದೆ. ಅಜ್ಜಿ ಲೆಗ್ ಸ್ಟಂಪಲ್ ಔಟ್. ಒಂದು ವೇಳೆ ಏನಾದ್ರೂ ಅಜ್ಜಿ ಪುಟ್ಟ ನಿನ್ನ ಕೈಯಲ್ಲಿರುವಂತ ಚಿಟ್ಟೆ ಬದುಕಿದೆ ಅಂತಂದ್ರೆ ಈ ಪವನ್ ಸುಮ್ಮನೆ ಬಿಡ್ತಾನ? ಕೈಗಳನ್ನ ಅಲ್ಲಿಗೆ ಪ್ರೆಸ್ ಮಾಡ್ತಾನೆ, ಚಿಟ್ಟೆ ಸತ್ತು ಹೋಗ್ತದೆ. ಅಜ್ಜಿ ಆಫ್ ಸ್ಟಂಪಲ್ ಔಟ್. ಉತ್ತರ ಕ್ಲೈಮ್ಯಾಕ್ಸ್ ಅಲ್ಲಿದೆ, ಮುಗಿಲಿಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿದ್ದೇವೆ. ರಿಷಬ್ ಶೆಟ್ಟಿ ಸದ್ಯಕ್ಕೆ ಕೆಳಗಡೆ ಬಿದ್ದಿದ್ದಾರೆ ಅಷ್ಟೇ. ಇನ್ನೇನಾಗ್ತಾ ಇದೆ ಅಂತೆಲ್ಲ ನಾವು ಕಾಯ್ತಾ ಇದ್ದೇವೆ. ಸದ್ಯಕ್ಕೆ ರಿಷಬ್ ಶೆಟ್ಟಿ ಕೆಳಗಡೆ ಬಿದ್ದಿದ್ದಾರೆ, ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಾವಿದ್ದಾರೆ. ಇನ್ನು ಬಂದು ಅವರಿಗೆ ಆವೇಶ ಆಗ್ಬೇಕಷ್ಟೇ, ಪವನ್ಗೆ ಆವೇಶ ಇನ್ನೂ ಆಗಿಲ್ಲ. ಅಜ್ಜಿ ಪವನ್ ಹತ್ರಕ್ಕೆ ಬಂದು ಅವನ ಬೆನ್ ತಟ್ಟಿ ಹೇಳಿದ್ರಂತೆ, ಪವನ್ ನಿನ್ನ ಪ್ರಶ್ನೆ ಸರಿ ಇದೆ, ಚಿಟ್ಟೆ ಬದುಕಿದೆಯಾ ಸತ್ತು ಹೋಗಿದ್ಯಾ? ನಾನು ಉತ್ತರ ಕೊಡ್ತೇನೆ ಕೇಳು. ಆ ಚಿಟ್ಟೆಯ ಸಾವು ಮತ್ತು ಬದುಕು ನನ್ನ ನಾಲಿಗೆ ಮೇಲೆ ಇಲ್ಲ, ನಿನ್ನ ಕೈಯಲ್ಲಿ. ಆ ಚಿಟ್ಟೆಯನ್ನ ಬೇಕಿದ್ರೆ ಸಾಯಿಸು, ಇಲ್ಲ ಅಂತಂದ್ರೆ ಬದುಕಿಸು. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮೆಲ್ಲರ ಭವಿಷ್ಯ ಯಾರದ್ದೋ ಕೈಯಲ್ಲಿಲ್ಲ, ನಮ್ಮೆಲ್ಲರ ಭವಿಷ್ಯ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ನಮ್ಮ ಕೈಯಲ್ಲಿರುವ ಭವಿಷ್ಯವನ್ನ ಟಿವಿ, ಮೊಬೈಲು, ಫ್ರೆಂಡ್ಸು, ತಿರುಗಾಟ, ಇನ್ನೊಂದು ಮತ್ತೊಂದು ಶಾಪಿಂಗು ಅಂತ ಹೇಳಿ ಸಾಯಿಸ್ತೀವೋ, ಅಥವಾ ಸ್ಟಡಿ ಸ್ಟಡಿ ಸ್ಟಡಿ, ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್, ಡಿವೋಷನ್ ಅನ್ನುವಂತಹ 4D ಫಾರ್ಮುಲಾಗಳ ಮೂಲಕ ನಾವು ಬೆಳಗಿಸ್ತೇವೋ, ಪ್ರಶ್ನೆ ನನ್ನದು, ಉತ್ತರ ಹುಡುಕುವಂತಹ ಸಮಯ ನಿಮ್ಮದು ಅಂತ ಹೇಳ್ತಾ 2 ಕೈಗಳನ್ನ ಮೇಲಕ್ಕೆತ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಮಕ್ಕಳಿಗೋಸ್ಕರ ಹೇಳಿಕೊಟ್ಟಂತಹ ಸಕ್ಸಸ್ ಫಾರ್ಮುಲಾವನ್ನ ಒಂದ್ಸರ್ತಿ ಜೊತೆಯಾಗಿ ಹೇಳೋಣ. 2 ಕೈಗಳನ್ನ ಮೇಲಕ್ಕೆತ್ತಿ ಜೋರಾಗಿ ನಾನು ಹೇಳಿಕೊಟ್ಟದ್ದನ್ನ ಹೇಳ್ತಾ ಇದ್ದೀನಿ, ಅದನ್ನ ಪ್ರತಿದಿನ ಅಭ್ಯಾಸ ಮಾಡಿ. ಎಸ್ ಐ ಕ್ಯಾನ್. 2 ಕೈಗಳು ಇದ್ದವರು ಮಾತ್ರ ಮೇಲಕ್ಕೆತ್ತಿ. 2 ಕೈಗಳು, ಕೈಗಳು 2 ಇದೆ ಅಲ್ವಾ? ಜೋರಾಗಿ ಜೋರಾಗಿ ಇಡೀ ದಾವಣಗೆರೆ ಕೇಳಬೇಕು. ಎಸ್ ಐ ಕ್ಯಾನ್. ಎಸ್ ಐ ವಿಲ್. ಎಸ್ ಐ ಕ್ಯಾನ್. ಎಸ್ ಐ ವಿಲ್. I am the best. I am the champion. I am the best. I am the champion. I can do anything. I can do everything. Yes. I can. Yes.